ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ಸಮಸೇ ಜಗಜ್ಜನ್ಮಸ್ಥೇಮ ಪ್ರಲಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ. ಹಿಂದೆ ಅದೃಶ್ಯತ್ವಾಧಿಕರಣದಲ್ಲಿ ವಿಶೇಷವನ್ನು ಯಾರು ಗುಣಗುಣಿಗಳಿಗೆ ಅತ್ಯಂತ ಭೇದವನ್ನೊಪ್ತಾರೋ ಅವರು ಅಂದರೆ ನೈಯಾಯಿಕರು, ಯಾರು ಗುಣಗುಣಿಗಳಿಗೆ ಭೇದಾಭೇದವನ್ನೊಪ್ತಾರೋ ಅಂದರೆ ಪ್ರಾಭಾಕರರು ಅವರು, ಯಾರು ಅಖಂಡ ಬ್ರಹ್ಮ ನಿರ್ಗುಣ ಬ್ರಹ್ಮನನ್ನುತ್ತಾರೋ ಅವರು. ಹೀಗೆ ಅಭೇದವನ್ನು ಗುಣಗುಣಿಗಳಿಗೆ ಅಭೇದವನ್ನು ಒಪ್ಪದವರೆಲ್ಲರೂ ವಿಶೇಷವನ್ನು ಒಪ್ಪಲೇಬೇಕು. ಅಂದಮೇಲೆ ಗುಣಗುಣಿಗಳಿಗೆ ಸವಿಶೇಷಾಭೇದವನ್ನು ಹೇಳೋದೇ ಒಳ್ಳೆಯದು ಅಂತ ಆಚಾರ್ಯರು ಶ್ರುತಿಗೆ ಅನುಗುಣವಾಗಿ ಈ ವಿಶೇಷವನ್ನು ಕಲ್ಪನೆ ಮಾಡಿದ್ದು ನಮ್ಮ ಸಮಸ್ಯೆಗೆ ಅಲ್ಲ. ಶ್ರುತಿ ಬ್ರಹ್ಮನಲ್ಲಿ ಆನಂದ ಇದೆ, ಬ್ರಹ್ಮನೇ ಆನಂದ, ಬ್ರಹ್ಮನಲ್ಲಿ ಜ್ಞಾನ ಇದೆ, ಬ್ರಹ್ಮನೇ ಜ್ಞಾನ, ಈ ಎರಡೂ ಮಾತುಗಳನ್ನು ಹೇಳಿರೋದ್ರಿಂದ ಇವೆರಡನ್ನು ಕೂಡಿಸಬೇಕಾದ್ರೆ ಸವಿಶೇಷಾಭೇದವನ್ನು ಒಪ್ಪಬೇಕು. ಬ್ರಹ್ಮನಲ್ಲಿ ಅಂತ ಹೇಳಿದ್ರಿಂದ ವಿಶೇಷ, ಬ್ರಹ್ಮನೇ ಆನಂದ ಅಂತ ಹೇಳಿದ್ರಿಂದ ಅಭೇದ. ಹೀಗೆ ಗುಣಗುಣಿಗಳಿಗೆ ಸವಿಶೇಷಾಭೇದವನ್ನು ಒಪ್ಪಬೇಕು ಅನ್ನೋದನ್ನು ಈ ಅಧಿಕರಣದಲ್ಲಿ ನಿರೂಪಣೆ ಮಾಡಿ ದ್ವಿತೀಯ ಪಾದದ ಕೊನೆಯ ಅಧಿಕರಣ ವೈಶ್ವಾನರಾಧಿಕರಣ ಅದನ್ನು ಆರಂಭ ಮಾಡ್ತಿದ್ದಾರೆ. ನ್ಯಾಯಸುಧಾ ಓಂ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಓಂ ಅಸ್ಯ ಅಧಿಕರಣಸ್ಯ ನಾತ್ರ ಅಂತರ್ಭಾವಃ ಸಂಭವತಿ ನಾಮಾತ್ಮಕ ಶಬ್ದ ಸಮನ್ವಯಾರ್ಥತ್ವಾತ್ ನಾಪಿ ಪೂರ್ವತ್ರ ಲಿಂಗ ಸಮನ್ವಯಸ್ಯಾಪಿ ಅತ್ರ ಸಿದ್ಧತ್ವಾತ್ ನ ಚ ಉಭಯ ಬಹಿರ್ಭಾವಃ ಅನ್ಯತ್ರ ಪ್ರಸಿದ್ಧ ಶಬ್ದ ವಿಷಯತ್ವಾತ್ ನ ಚ ಅವಕ್ತವ್ಯತಾ ಸಮನ್ವಯ ಅಸಿದ್ಧಿ ಪ್ರಸಂಗಾತ್ ತತ್ಕಥಂ ಇತ್ಯತಃ ಲಿಂಗಾಧಿಕಾ ಇತಿ ಅತ್ರಾಂತರ್ಭಾವಃ ಸಮರ್ಥಿತಃ. ಭಾಷ್ಯದಲ್ಲಿ ಲಿಂಗಾಧಿಕವಾದ ನಾಮ ಸಮನ್ವಯವನ್ನು ಈ ಅಧಿಕರಣದಲ್ಲಿ ಮಾಡಲಾಗಿದೆ ಅಂತ ಆಚಾರ್ಯ ಹೇಳಿದ್ದಾರೆ. ಲಿಂಗ ಅಧಿಕ ನಾಮ, ಒಂದು ವೈಶ್ವಾನರ ನಾಮವನ್ನು ಸಮನ್ವಯ ಮಾಡಿದರೆ ಲಿಂಗ ಅಧಿಕ ಅನೇಕ ಲಿಂಗಗಳನ್ನು ಸಮನ್ವಯ ಮಾಡಿದಂತೆ ಆಗುತ್ತೆ. ಇದು ಯಾಕೋಸ್ಕರ ಆಚಾರ್ಯ ಹೇಳಿದರು? ಆ ಭಾಷ್ಯಕ್ಕೆ ಪೂರ್ವಪೀಠಿಕೆಯಾಗಿ ಟೀಕಾಪಾದರು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ವೈಶ್ವಾನರ ನಾಮವನ್ನು ಸಮನ್ವಯ ಮಾಡ್ತಾರೆ. ಎರಡನೇ ಪಾದ ಏನು ಸಮನ್ವಯಕ್ಕೆ ಹೊರಟಿದೆ? ಲಿಂಗವನ್ನು ಸಮನ್ವಯ ಮಾಡಲಿಕ್ಕೆ ಹೊರಟಿದೆ. ಅಂದರೆ ಸರ್ವತ್ರ ಸರ್ವಗತತ್ವ. ನಾವು ಹಿಂದೆ ಅದೃಶ್ಯತ್ವ
ಹೀಗೆ ಧರ್ಮವಾಚಕ ಶಬ್ದಗಳನ್ನು ಸಮನ್ವಯ ಮಾಡಲಿಕ್ಕೆ ಹೋಗಿದೆ, ಹೊರಟಿದೆ ಎರಡನೇ ಪಾದ. ಈ ಕೊನೆ ಅಧಿಕರಣದಲ್ಲಿ ನಾಮ ಸಮನ್ವಯ ಮಾಡ್ತಾ ಇದ್ದಾರೆ. ವೈಶ್ವಾನರ ಅನ್ನೋದೊಂದು ಹೆಸರು, ಲಿಂಗ ಅಲ್ಲ. ಸರಿನಾ? ಇದು ಲಿಂಗ ಸಮನ್ವಯ ಮಾಡಬೇಕಾದ ಎರಡನೇ ಪಾದದಲ್ಲಿ ನಾಮ ಸಮನ್ವಯ ಮಾಡ್ತಾ ಇದ್ದಾರೆ. ನಾಮ ಸಮನ್ವಯ ಎಲ್ಲಿ ಮಾಡಬೇಕು? ಮೊದಲನೇ ಪಾದ. ಇಲ್ಲಿ ನಾಮ ಸಮನ್ವಯ ಮಾಡ್ತಿದ್ದಾರೆ. ಹಾಗಾದರೆ ಇಲ್ಲಿ ಈ ಅಧಿಕರಣ ಸೇರಬಾರದು. ಹಾಗಾದರೆ ಹಿಂದಕ್ಕೆ ತಗೊಳ್ಳೋಣ. ಪ್ರಥಮ ಪಾದದಲ್ಲಿ ಈ ಅಧಿಕರಣವನ್ನು ಹಾಕೋಣ ಅಂದರೆ ನಮಗೂ ಬೇಡ ಅನ್ನುತ್ತೆ ಆ ಪಾದ. ಯಾಕೆಂದರೆ ನಾಮ ಸಮನ್ವಯ ಹೌದು, ಅದರಿಂದ 3-4 ಲಿಂಗಗಳ ಸಮನ್ವಯ ಆಗುತ್ತೆ. ಅಂದ ವೈಶ್ವಾನರಾಧಿಕರಣದಲ್ಲಿ ಲಿಂಗವನ್ನೂ ಸಮನ್ವಯ ಮಾಡುವ ಉದ್ದೇಶ ಇರೋದರಿಂದ ಮೊದಲನೇ ಪಾದದಲ್ಲೂ ಇದು ಸೇರಲ್ಲ. ಮೊದಲನೇ ಪಾದ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ ಅನ್ನೋದು. ಯಾಕೆ? ನೀನು ಬರೇ ನಾಮವನ್ನು ಸಮನ್ವಯ ಮಾಡಿಲ್ಲ, ನಾಮದ ಜೊತೆ ಲಿಂಗಗಳನ್ನು ಧರ್ಮಗಳನ್ನು ಸಮನ್ವಯ ಮಾಡಿದ್ದಿ, ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ ಅಂತ ಮೊದಲನೇ ಪಾದ ಕೈ ಬಿಡುತ್ತೆ. ಎರಡನೇ ಪಾದಕ್ಕೆ ಬಂದರೆ ಎರಡನೇ ಪಾದ ಹೇಳುತ್ತೆ ಇಲ್ಲೆಲ್ಲ ಧರ್ಮಗಳನ್ನು ಸಮನ್ವಯ ಮಾಡುವ ಅಧಿಕರಣಗಳಿವೆ. ವೈಶ್ವಾನರಾಧಿಕರಣ ನಾಮ ಸಮನ್ವಯ ಮಾಡುವ ಅಧಿಕರಣ, ನಮ್ಮಲ್ಲಿ ಸೇರಲ್ಲ ಅಂತ ಅದು ಹೊರಗಾಯಿತು. ಹಾಗಾದರೆ ಪ್ರಥಮ ಪಾದದಲ್ಲೂ ಇದಕ್ಕೆ ಪ್ರವೇಶ ಇಲ್ಲ, ಎರಡನೇ ಪಾದದಲ್ಲೂ ಪ್ರವೇಶ ಇಲ್ಲ. ಬಿಟ್ಬಿಡೋಣ. ಹಾಗಾದರೆ ಅಲ್ಲೂ ಸೇರಲಿಲ್ಲ, ಇಲ್ಲೂ ಸೇರಲಿಲ್ಲ, ಎಡೆಬಿಡಂಗಿ ಬಿಟ್ಟೇ ಬಿಡೋಣ. ಅಂದರೆ ಬಿಟ್ಟೇ ಬಿಟ್ಟರೆ ನೀವು ಹೇಳ್ತೀರಿ ಶ್ರುತಿಯಲ್ಲಿರುವ ಎಲ್ಲ ಶಬ್ದಗಳೂ ಬ್ರಹ್ಮನಲ್ಲಿ ಸಮನ್ವಯ ಆಗಬೇಕು. ವೈಶ್ವಾನರ ಅನ್ನೋ ಶಬ್ದ ಶ್ರುತಿಯಲ್ಲಿದೆ, ಅದನ್ನು ಸಮನ್ವಯ ಮಾಡದೆ ಬಿಟ್ಟು ಬಿಟ್ಟರೆ ವೇದವ್ಯಾಸರಿಗೆ ಸಿಟ್ಟು ಬರುತ್ತೆ. ಅಲ್ಲಿಗೆ ಮೊದಲಲ್ಲೂ ಸೇರಲ್ಲ, ಎರಡನೇ ಅಧ್ಯಾಯದಲ್ಲೂ ಸೇರಲ್ಲ. ಬಿಟ್ಟು ಬಿಡೋಣ ಅಂದರೆ ಬಿಟ್ಟು ಬಿಡುವಂಗೂ ಇಲ್ಲ. ಏನು ಮಾಡಬೇಕಪ್ಪ ಅನ್ನೋ ಸಮಸ್ಯೆಗೆ ಆಚಾರ್ಯರ ಭಾಷೆ ಎಷ್ಟು ಗಂಭೀರ ನೋಡಿ. ಲಿಂಗಾಧಿಕ ನಾಮ ಸಮನ್ವಯ. ಈ ಪಾದದಲ್ಲಿ ನಾಮ ಸಮನ್ವಯ ಮಾಡ್ತೇವೆ. ಮಾಡಬೇಕಾಗಿರೋದೇನು? ಲಿಂಗ. ಆದರೆ ಒಂದು ನಾಮವನ್ನು ಸಮನ್ವಯ ಮಾಡಿದರೆ 4 ಲಿಂಗಗಳ ಸಮನ್ವಯ ಆಗುತ್ತೆ. ಹಾಗಾದರೆ ಈ ಅಧಿಕರಣದ ಉದ್ದೇಶ ಏನು? ಲಿಂಗ ಸಮನ್ವಯ ಅಂದರೆ ಧರ್ಮ ಸಮನ್ವಯ. ಆದ್ದರಿಂದ ಇಲ್ಲೇ ಸೇರಿಸ್ತೇವೆ. ಅಲ್ಲಿಗೆ ಎರಡನೇ ಪಾದಕ್ಕೆ ಆಚಾರ್ಯರು ಸಮಾಧಾನ ಹೇಳಿದರು. ನೀವು ಸೇರಿಸ್ಕೊಳ್ಳಿ ಇವನನ್ನು, ಇವನು ನಾಮ ಸಮನ್ವಯ ಮಾಡಿದರೂ ಕೂಡ ಇದರಿಂದ ನೀವು ಮಾಡುವ ಲಿಂಗ ಸಮನ್ವಯ 4 ಮಾಡಿದಂತೆ, ನೀವೆಲ್ಲ ಒಂದೊಂದು ಮಾಡ್ತಾ ಇದ್ದೀರಿ, 4 ಲಿಂಗಗಳ ಸಮನ್ವಯ ಆಗುತ್ತೆ. ಆದ್ದರಿಂದ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂಥೇಳಿ ಈ ಅಧಿಕರಣವನ್ನು ವ್ಯಾಸರು ಎಲ್ಲಿ ಸೇರಿಸಿದ್ದಾರೆ? ಎರಡನೇ ಪಾದದಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಏನು ಸಮನ್ವಯ ಮಾಡ್ತೇವೆ? ನಾಮ. ಇಲ್ಲಿ ಮಾಡಬೇಕಾಗಿದ್ದಿದ್ದು ಏನು? ಲಿಂಗ. ನಾಮ ಸಮನ್ವಯವನ್ನು ಮಾಡುವ ಮೂಲಕ ಲಿಂಗ ಸಮನ್ವಯ ಆಗ್ತದೆ. ಆದ್ದರಿಂದ ಇದಕ್ಕೆ ಎರಡನೇ ಪಾದದಲ್ಲಿ ಪ್ರವೇಶ. ಇವಿಷ್ಟು ಸಮಸ್ಯೆಗೆ ಆಚಾರ್ಯರು ಒಂದು ವಾಕ್ಯದಲ್ಲಿ ಲಿಂಗಾಧಿಕ ನಾಮ ಸಮನ್ವಯ ಅಸ್ಮಿನ್ ಅಧಿಕರಣೇ ಉಚ್ಯತೆ ಅಂತ ಆಚಾರ್ಯ ಭಾಷ್ಯ ಹೇಳಿದ್ದಾರೆ. ಯದ್ವಾ ಪಾದದ್ವಯಾರ್ಥತ್ವೇನ ಏಕತ್ರ ಪ್ರವೇಶ ಅನುಪಪತ್ತೇಃ ಪಾದದ್ವಯಶೇಷೋಯಂ ಅತ ಏವ ಪಾದದ್ವಯಾಂತೆ ನಿಬಂಧನಂ ಇತಿ ಜ್ಞಾಪಯಿತುಂ ಪಾದದ್ವಯಾರ್ಥಂ ತಾವತ್ ಉಪಸಂಹರತಿ ಬಹುಲಿಂಗೇತಿ. ಅಥವಾ ಇನ್ನೊಂದು ರೀತಿಯಲ್ಲಿ ಈ ಅಧಿಕರಣ ಇಲ್ಲೇ ಯೋಗ್ಯ ಅಂತ ಸಮರ್ಥನೆ ಮಾಡ್ತಾರೆ ಟೀಕಾಕೃತ್ಪಾದರು. ಇವಾಗ ಇಲ್ಲಿ ನೇರವಾಗಿ ಸಮನ್ವಯ ಮಾಡೋದು ನಾಮ, ಇಂಡೈರೆಕ್ಟಾಗಿ ಸಮನ್ವಯ ಮಾಡೋದು ಲಿಂಗ. ಹಾಗಾದರೆ ಈ ಅಧಿಕರಣ ಎರಡೂ ಪಾದಕ್ಕೆ ಸಂಬಂಧಪಟ್ಟಿದೆ.
ನಾಮ ಸಮನ್ವಯ ಮಾಡೋದರಿಂದ ಮೊದಲನೇ ಪಾದಕ್ಕೆ, ಲಿಂಗ ಸಮನ್ವಯ ಮಾಡೋದರಿಂದ ಎರಡನೇ ಪಾದಕ್ಕೆ. ಹಾಗಾದರೆ ಎರಡೂ ಕೆಲಸವನ್ನು, ಎರಡು ಪಾದಗಳು ಏನು ಮಾಡ್ತಾವೋ ಈ ಎರಡೂ ಕೆಲಸವನ್ನು ಇದೊಂದು ಅಧಿಕರಣ ಮಾಡುತ್ತೆ. ಹಾಗಾದರೆ ಈ ಅಧಿಕರಣ ಎರಡೂ ಪಾದಗಳಿಗೆ ಸಂಬಂಧಪಟ್ಟಿದ್ದಾಯಿತು. ಎಲ್ಲಿ ಹೇಳಬೇಕು ಇದನ್ನು? ಮೊದಲೋ ಕೊನೆನೋ? ಕೊನೆಯಲ್ಲಿ ಹೇಳಬೇಕು. ಆದ್ದರಿಂದ ಕೊನೆಗೆ ಇಟ್ಟಿದ್ದಾರೆ. ಅಂದರೆ ಲಿಂಗ ಪಾದ, ನಾಮ ಸಮನ್ವಯ ಪಾದ ಮುಗಿದು ಲಿಂಗ ಸಮನ್ವಯ ಪಾದದ ಕೊನೆಯಲ್ಲಿ. ಇದು ಯಾವುದಕ್ಕೆ ಸೇರಿದೆ ಅಂದರೆ, ಕೊನೆಯಲ್ಲಿಟ್ಟಿದ್ದರಿಂದ ಯಾವುದಕ್ಕೆ ಸೇರಿದೆ? ಪ್ರಥಮ ಪಾದಕ್ಕೂ ಸೇರಿದೆ, ಎರಡನೇ ಪಾದಕ್ಕೂ ಸೇರಿದೆ. ಎರಡು ಪಾದಗಳ ಕೊನೆಯಲ್ಲಿಟ್ಟಿದ್ದರಿಂದ ಇದು ಪ್ರಥಮ ಪಾದಕ್ಕೆ ಸಂಬಂಧಪಟ್ಟಿದ್ದು ಆಯಿತು, ದ್ವಿತೀಯ ಪಾದಕ್ಕೆ ಸಂಬಂಧಪಟ್ಟಿದ್ದು ಆಯಿತು. ದ್ರೌಪದಿ ಯಾರ ಪತ್ನಿ? ಭೀಮಸೇನನ ಪತ್ನಿಯೂ ಹೌದು, ಧರ್ಮರಾಜನ ಪತ್ನಿಯೂ ಹೌದು. ಹಾಗೆ ಈ ಅಧಿಕರಣ, ಪಾದದ ಕೊನೆಯಲ್ಲಿ ಬರುವ ಈ ಅಧಿಕರಣ ಯಾವ ಪಾದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಪ್ರಥಮ ಪಾದಕ್ಕೂ ಸಂಬಂಧಪಟ್ಟಿದೆ, ದ್ವಿತೀಯ ಪಾದಕ್ಕೂ, ಪಾದದ್ವಯ ಶೇಷ ಇದು. ಆದ್ದರಿಂದ ಕೊನೆಯಲ್ಲಿ ಹೇಳಿದ್ದಾರೆ. ಮೊದಲು ಟೀಕಾಕೃತ್ಪಾದರು ಹೇಳಿದ ಸಮಾಧಾನ, ಇಲ್ಲಿ ನೇರವಾಗಿ ನಾಮ ಸಮನ್ವಯ ಮಾಡಿದ್ರು, ಇಂಡೈರೆಕ್ಟಾಗಿ ಲಿಂಗ ಸಮನ್ವಯ ಮಾಡಿದ್ರಿಂದ ಲಿಂಗ ಪಾದಕ್ಕೆ ಸೇರ್ತದೆ, ಒಂದಕ್ಕೆ ಮಾತ್ರ ಫಿಕ್ಸ್ ಇದು. ಇವಾಗ ಏನು ಹೇಳ್ತಿದ್ದಾರೆ? ಪ್ರಥಮ ಪಾದಕ್ಕೂ ದ್ವಿತೀಯ ಪಾದಕ್ಕೂ ಎರಡಕ್ಕೂ ಸಂಬಂಧಪಟ್ಟಿದೆ ಈ ಅಧಿಕರಣ. ಆದ್ದರಿಂದ ಎರಡು ಅಧಿಕರಣ ಆದಮೇಲೆ, ಎರಡು ಪಾದಗಳಾದಮೇಲೆ ಕೊನೆಯಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿರೋದ್ರಿಂದ ಪ್ರಥಮ ಪಾದಕ್ಕೂ ಸೇರಿದೆ ಇದು, ದ್ವಿತೀಯ ಪಾದಕ್ಕೂ ಸೇರಿದೆ ಅಂತ. ಹೀಗೆ ಎರಡು ರೀತಿಯ ಸಂಗತಿಯನ್ನು ಈ ಅಧಿಕರಣಕ್ಕೆ ಟೀಕಾಕೃತ್ಪಾದರು ತೋರಿಸಿದ್ದಾರೆ. ಇದಕ್ಕೋಸ್ಕರ ಪಾದದ್ವಯ ಅರ್ಥಂ ತಾವತ್ತು ಉಪಸಂಹರತಿ. ಎರಡು ಪಾದಗಳಲ್ಲಿ, ಪ್ರಥಮ ದ್ವಿತೀಯ ಪಾದಗಳಲ್ಲಿ ಏನೇನು ಹೇಳಲಾಗಿದೆ ಅನ್ನೋದನ್ನು ಉಪಸಂಹಾರ ಮಾಡ್ತಿದ್ದಾರೆ ಆಚಾರ್ಯರು. ಈ ಪಾದ ಆರಂಭದಲ್ಲೇ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಎರಡು ಪಾದಗಳಲ್ಲಿ ಇದುವರೆಗೆ ಏನು ಮಾಡಲಾಗಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದು ಯಾಕೆ ಹೇಳಿದರು ಅಂತ ಅನ್ನೋದಕ್ಕೆ ಟೀಕಾಕೃತ್ಪಾದರು ಕಾರಣ ಕೊಟ್ಟರು. ಈ ಅಧಿಕರಣವನ್ನು ಎಲ್ಲಿ ಸೇರಿಸಬೇಕು ಸಮಸ್ಯೆ ಬಂದಾಗ ಎರಡೂ ಪಾದಗಳಲ್ಲಿ ಇಷ್ಟಿಷ್ಟು ವಿಷಯ ಹೇಳಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಹೇಳಿದ್ದಾರೆ ಅಂತ. ಬಹುಲಿಂಗ ಸಮಾಯುಕ್ತೈ ಬಹುಭೀರೂಢನಾಮಭಿಃ ಪ್ರಸಿದ್ಧೈರನ್ಯಗತ್ವೇನ ವಾಚ್ಯಃ ಸಾಕ್ಷಾತ್ ಜನಾರ್ದನಃ ವೈಶ್ವಾನರಾದಯಃ ಶಬ್ದಾಃ ಅಪಿ ತದ್ವಾಚಿನಸ್ತತಃ. ಬಹುಲಿಂಗ ಸಮಾಯುಕ್ತೈ, ಅನೇಕ ಧರ್ಮವಾಚಕ ಶಬ್ದಗಳೊಂದಿಗೆ ಕೂಡಿರುವ ರೂಢನಾಮಭಿಃ, ರೂಢವಾದ ನಾಮ. ಯಾವ ನಾಮ? ವೈಶ್ವಾನರ ಎಂಬ ನಾಮ. ಇದು ಏನಾಗಿದೆ? ಬಹುಲಿಂಗಗಳಿಂದ ಕೂಡಿದೆ. ಅಂದರೆ ಧರ್ಮವಾಚಕ ಶಬ್ದಗಳಿಂದ ಕೂಡಿರುವ ವೈಶ್ವಾನರ ಎಂಬ ರೂಢನಾಮ. ಈ ರೂಢನಾಮಗಳಿಂದ ವಾಚ್ಯನಾದವನು ಪರಮಾತ್ಮ, ಅಲ್ಲಿಗೆ ಅನ್ವಯ. ಈ ಲಿಂಗ ಮತ್ತು ರೂಢನಾಮಗಳು ಪ್ರಸಿದ್ಧೈ ಅನ್ಯಗತ್ವೇನ, ಅನ್ಯಗ ಬ್ರಹ್ಮ ಬಿಟ್ಟು ಬೇರೆ ಕಡೆ ಪ್ರಸಿದ್ಧ ಈ ನಾಮಗಳು ಮತ್ತು ಲಿಂಗಗಳು. ವೈಶ್ವಾನರ ಅಂದಕೊಳ್ಳಿ ನಿಮಗೆ ಯಾವುದರ ಜ್ಞಾಪಕ ಬರ್ತದೆ? ಅಗ್ನಿ, ವೈಶ್ವಾನರ ಅಗ್ನಿ. ಅನ್ಯಗತ್ವೇನ ಪ್ರಸಿದ್ಧೈ, ಬ್ರಹ್ಮ ಬಿಟ್ಟು ಬೇರೆ ಕಡೆ ಈ ಶಬ್ದವನ್ನು ಕೇಳಿದ ಕೂಡಲೇ ಬೇರೆ ವಸ್ತುವಿನ ಜ್ಞಾಪಕ ಬರ್ತದೆ. ಆದ್ದರಿಂದ ಇದು ಅನ್ಯತ್ರ ಪ್ರಸಿದ್ಧ ಶಬ್ದ ಆಯಿತು. ಅನ್ಯಗತ್ವೇನ ಪ್ರಸಿದ್ಧೈ ಸಾಕ್ಷಾತ್ ವಾಚ್ಯ, ಇಂಥ ಲಿಂಗನಾಮಗಳಿಂದ ವಾಚ್ಯನಾದವನು ಜನಾರ್ದನ ಪರಮಾತ್ಮ.
ವೈಶ್ವಾನರಾದಯ ಶಬ್ದ ಅಪಿ, ಹೀಗೆ ವೈಶ್ವಾನರ ಎಂಬ ನಾಮವೂ ಕೂಡ ತದ್ವಾಚಿನಃ ಬ್ರಹ್ಮವಾಚಿನಃ ತತಃ ಆದ್ದರಿಂದ ವೈಶ್ವಾನರ ಮೊದಲಾದ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಬ್ರಹ್ಮವಾಚಕಗಳಾಗಿವೆ. ಇದು ಆಚಾರ್ಯರ ಅನುವ್ಯಾಖ್ಯಾನದ ಭಾವ. ಇದರಿಂದ ಏನು ಸಿದ್ಧ ಆಯಿತು ಅಂದರೆ, ಇಲ್ಲಿ ಅನೇಕ ಲಿಂಗಗಳಿಂದ ಸಹಿತವಾದ ಒಂದು ನಾಮವನ್ನು ಸಮನ್ವಯ ಮಾಡ್ತಾರೆ. ಆದ್ದರಿಂದ ಇದು ಎರಡೂ ಪಾದಗಳಿಗೆ ಸಂಬಂಧಪಟ್ಟಿದೆ. ಇದು ಲಿಂಗ ಸಮನ್ವಯ ಪಾದವಾದರೂ ನಾಮ ಸಮನ್ವಯ ಮಾಡಿದ್ರಿಂದ ಅದರ ಜೊತೆಯಲ್ಲಿರುವ ಅನೇಕ ಲಿಂಗಗಳ ಸಮನ್ವಯ ಮಾಡಿದಂತಾಗತ್ತೆ. ಇವಿಷ್ಟು ಈ ಅನುವ್ಯಾಖ್ಯಾನದ ತಾತ್ಪರ್ಯ. ನನು ವೈಶ್ವಾನರಸ್ಯ ವಿಷ್ಣುತ್ವ ನಿರ್ಧಾರಃ ಪಕ್ಷಾಂತ ನನು ಸರಿ ರೂಢೇತ್ಯಸ್ಯೈವ ವಿವರಣಂ ಪ್ರಸಿದ್ಧೈಃ ಅನ್ಯಗತ್ವೇನೇತಿ ರೂಢನಾಮಭಿಃ ಅಂತ ಅನುವ್ಯಾಖ್ಯಾನ ಇದೆ. ರೂಢನಾಮ ಅಂದರೆ ಅನ್ಯಗತ್ವೇನ ಪ್ರಸಿದ್ಧ, ಬ್ರಹ್ಮ ಬಿಟ್ಟು ಬೇರೆಯವರಲ್ಲಿ ಪ್ರಸಿದ್ಧವಾದ ರೂಢನಾಮ. ರೂಢನಾಮ ಅನ್ನೋದ್ರ ವಿವರಣೆ ಇದೆ. ಅನ್ಯಥಾ ಯೌಗಿಕಾನಾಂ ಅಪರಿತ್ಯಾಗ ಸ್ಯಾತ್. ಯಾಕೆಂದರೆ ರೂಢನಾಮಭಿ ಅನ್ಯಗತ್ವೇನ ಪ್ರಸಿದ್ಧೈ ಅಂತ ಇಷ್ಟೇ ಹೇಳಿಬಿಟ್ರೆ ಲಿಂಗಾತ್ಮಕ ಶಬ್ದಗಳು ಅನ್ಯಗತ್ವೇನ ಪ್ರಸಿದ್ಧ. ಅದಕ್ಕೋಸ್ಕರ ರೂಢನಾಮಭಿ ಅನ್ಯಗತ್ವೇನ ಪ್ರಸಿದ್ಧೈ ಅದರ ಜೊತೆ ಸೇರಿಸ್ಕೊಳ್ಳಿ. ಆವಾಗ ವೈಶ್ವಾನರ ಅನ್ನೋದು ಲಿಂಗ ಅಲ್ಲ, ನಾಮ ಅನ್ನೋದು ಗೊತ್ತಾಗುತ್ತೆ. ಏತಚ್ಚ ಲಿಂಗಾನಾಮಪಿ ವಿಶೇಷಣಂ ಅನ್ಯಗತ್ವೇನ ಪ್ರಸಿದ್ಧೈ ರೂಢನಾಮಭಿ. ನಾಮಕ್ಕೆ ವಿಶೇಷಣ ಆಯಿತು. ಮತ್ತೆ ಅದನ್ನಿಟ್ಕೊಳ್ಳಿ. ಅನ್ಯಗತ್ವೇನ ಪ್ರಸಿದ್ಧೈ ಲಿಂಗಾತ್ಮ ಬಹುಲಿಂಗಯುಕ್ತೈ. ಅದಕ್ಕೂ ಮಾಡ್ರಿ, ಲಿಂಗಗಳು ಕೂಡ ಅನ್ಯತ್ರ ಪ್ರಸಿದ್ಧ. ಏವಂಚ ನಾಮಗಳು ಅನ್ಯತ್ರ ಪ್ರಸಿದ್ಧ, ಲಿಂಗಗಳು ಅನ್ಯತ್ರ ಪ್ರಸಿದ್ಧ ಅನ್ನೋದನ್ನು ಸೇರಿಸ್ಕೊಳ್ಳಿ. ಅಪಿ ಶಬ್ದ ಪ್ರಯೋಗಾತ್ ಇದಾನೀಂ ಇನ್ನೊಂದು ಬಿಟ್ಟೋಯ್ತಾ. ಸಾಕ್ಷಾತ್ ಮುಖ್ಯಯ ವೃತ್ಯ. ಅಲ್ಲಿ ಸಾಕ್ಷಾತ್ ವಾಚ್ಯ. ಸಾಕ್ಷಾತ್ ಅಂದರೆ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ನಾರಾಯಣ. ಈ ಶಬ್ದಗಳಿಂದ ಸಾಕ್ಷಾತ್ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ಟೀಕಾಕೃತ್ಪಾದರು. ಸಾಕ್ಷಾತ್ ಅಂದರೆ ಮುಖ್ಯಯ ವೃತ್ಯ. ಇದಾನೀಂ ವೈಶ್ವಾನರಾಧಿಕರಣ ತಾತ್ಪರ್ಯಮಾಹ ವೈಶ್ವಾನರಾದಯಃ ಇತಿ. ಕೊನೆಯ ಲೈನ್ ವೈಶ್ವಾನರಾದಯ ಶಬ್ದಾಃ ಅಪಿ ತದ್ವಾಚಿನಃ. ಇದು ವೈಶ್ವಾನರ ಅಧಿಕರಣದ ಜಿಸ್ಟ್. ವೈಶ್ವಾನರ ಎಂಬ ಮೊದಲಾದ ಶಬ್ದಗಳು ಬ್ರಹ್ಮವಾಚಕಗಳಾಗಿವೆ. ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಅನ್ನೋ ಅಧಿಕರಣದ ತಾತ್ಪರ್ಯವನ್ನು ಕೊನೆಯ ಲೈನಲ್ಲಿ ಹೇಳಿದ್ದಾರೆ. ಆದಿಶಬ್ದ ಪ್ರಯೋಗಾತ್ ವೈಶ್ವಾನರ ಶಬ್ದಸ್ಯ ಉಪಲಕ್ಷಣತ್ವಂ ಇತಿ ದರ್ಶಯತಿ. ವೈಶ್ವಾನರ ಶಬ್ದ ಅಂತ ಹೇಳದೆ ಆಚಾರ್ಯರು ವೈಶ್ವಾನರಾದಿ ಆದಿ ಅಂತ ಹೇಳಿದ್ರಿಂದ ಈ ಅಧಿಕರಣದಲ್ಲಿ ಒಂದೇ ನಾಮ ಸಮನ್ವಯ ಅನ್ಕೋಬೇಡ್ರಿ. ಇಂಥ ಅನೇಕ ನಾಮಗಳನ್ನು ಇಲ್ಲಿ ಸಮನ್ವಯ ಮಾಡುವ ಉದ್ದೇಶ ವ್ಯಾಸರಿಗೆ ಇದೆ ಅಂತ ಆದಿಶಬ್ದದಿಂದ ತಿಳಿಸಿದ್ದಾರೆ. ತತ ಇತಿ ಸೌತ್ರಾತ್ಮಕ ಶಬ್ದಾದಿಕಂ ಪರಾಮೃಶತಿ. ಸೌತ್ರ ಆತ್ಮ ಶಬ್ದಾದಿಕಂ. ಸೂತ್ರದಲ್ಲಿ ತತಃ ಅನ್ನೋದು ಅನುವ್ಯಾಖ್ಯಾನ. ತತಃ ಅಂದರೆ ಆದ್ರಿಂದ. ಆದ್ರಿಂದ ವೈಶ್ವಾನರ ಶಬ್ದದಿಂದ ವಾಚ್ಯನಾದವನು ಬ್ರಹ್ಮ. ಆದ್ರಿಂದ ಅಂದರೆ ಯಾವುದರಿಂದ?
ಅದನ್ನು ತತಃ ಅಂತ ಆಚಾರ್ಯರು ಎರಡೇ ಶಬ್ದದಲ್ಲಿ ಹೇಳಿದ್ದಾರೆ. ತತಃ ಅಂದರೆ ಸಾಧಾರಣ ಶಬ್ದ ವಿಶೇಷ. ವೈಶ್ವಾನರ ಅನ್ನೋದು ಸಾಧಾರಣ ಶಬ್ದ, ಅದರ ಜೊತೆಯಲ್ಲಿ ಒಂದು ವಿಶೇಷ ಶಬ್ದವನ್ನು ಶ್ರುತಿ ಹೇಳಿದೆ, ಆತ್ಮ. ಆತ್ಮಾನಂ ಅಂತ ಆ ವೈಶ್ವಾನರ ಶ್ರುತಿಯಲ್ಲಿ ಇದೆ. ಆತ್ಮ ಶಬ್ದ ಯಾರ್ದದು? ಪೇಟೆಂಟ್ ನೇಮ್ ಪರಮಾತ್ಮ. ಸಾಧಾರಣ ಶಬ್ದದ ಜೊತೆಯಲ್ಲಿ ವಿಶೇಷ ಶಬ್ದ ಇದೆ. ಯಾವುದು? ಆತ್ಮ ಶಬ್ದ. ಅಲ್ಲಿಗೆ ವೈಶ್ವಾನರ ಯಾರು? ಆತ್ಮ ಯಾರೋ ಅವನೇ ವೈಶ್ವಾನರ. ಏವಂಚ ಸಾಧಾರಣ ಶಬ್ದದ ಜೊತೆ ವಿಶೇಷ ಶಬ್ದ ಇರೋದರಿಂದ ವೈಶ್ವಾನರ ಶಬ್ದದಿಂದ ವಾಚ್ಯನಾದವನು ಬ್ರಹ್ಮ. ಇದು ಸೂತ್ರದ ಕಾರಣ. ಅದನ್ನು ಆಚಾರ್ಯರು ಯಾವ ಶಬ್ದದಿಂದ ಹೇಳಿದ್ದಾರೆ? ತತಃ ಅನ್ನೋದನ್ನು ಹೇಳಿದ್ದಾರೆ. ತದ್ವಾಚಿನಃ ಅನ್ನೋದಕ್ಕೆ ಅರ್ಥ ಪರಮೇಶ್ವರ ವಾಚಿನಃ. ನನು ಕಥಂ ವೈಶ್ವಾನರಸ್ಯ ವಿಷ್ಣುತ್ವ ನಿರ್ಧಾರಃ ಪಕ್ಷಾಂತರೇಪಿ ಅಜ್ಞಾದಿಶಬ್ದಾನಾಂ ಹೋಮ ಅಧಿಕರಣತಾ. ಹೋಮ ಏನಿದೆ ಅಲ್ಲಿ? ತ್ವ ಅಂತ ಆಗ್ಬೇಕು, ಕರೆಕ್ಟ್. ಹೋಮಾಧಿಕರಣತ್ವಲಿಂಗಾನಾಂಚ ಶ್ರವಣಾತ್ ಇತ್ಯತ ಆಹ ತಾನೀತಿ. ಮುಂದಿನ ಅನುವ್ಯಾಖ್ಯಾನ. ತಾನಿ ಲಿಂಗಾನಿ ತೇ ಶಬ್ದಾಃ ಅಪಿ ತದ್ಗಾಹಿ ಸರ್ವಶಃ. ವೈಶ್ವಾನರ ಶಬ್ದವು ಬ್ರಹ್ಮವಾಚಕ ಅಂತ ಸೂತ್ರದಲ್ಲಿ ತೀರ್ಮಾನ ಮಾಡಿದರು. ಆದರೆ ಯಾಕೆ ಆತ್ಮಶಬ್ದ ಇರೋದರಿಂದ ಸೂತ್ರಕಾರರು ಕಾರಣ ಕೊಟ್ಟರು. ಅಲ್ಲಿ ಆತ್ಮಶಬ್ದ ಹೇಗಿದೆಯೋ ಅಗ್ನಿ ಶಬ್ದ ಇದೆ. ಆ ವೈಶ್ವಾನರ ಶ್ರುತಿಯಲ್ಲಿ ವೈಶ್ವಾನರನ್ನು ಅಗ್ನಿ ಅಂತ ಕರೆದಿದ್ದಾರೆ. ಅವನು ಹೋಮಕ್ಕೆ ಆಧಾರ ಅಂತ ಹೇಳಿದ್ದಾರೆ. ಹೋಮಕ್ಕೆ ಆಧಾರ ಯಾರು ಹೇಳಿ? ಬೆಂಕಿ. ಅಗ್ನಿ ಶಬ್ದದಿಂದ ಯಾರನ್ನು ಹೇಳಿದೆ ಹೇಳಿ? ಬೆಂಕಿ. ಹಾಗಾದರೆ ವೈಶ್ವಾನರ ಬ್ರಹ್ಮ ಅಲ್ಲ, ಅಗ್ನಿ ಅನ್ನೋದಕ್ಕೆ ಅಗ್ನಿ ಶ್ರುತಿ ಇದೆ, ಹೋಮಾಧಾರತ್ವ ಲಿಂಗ ಇದೆ. ಬ್ರಹ್ಮ ಅಂತ ಹೇಳೋದಕ್ಕೆ ಸಪೋರ್ಟ್ ನಿಮಗೆ ಆತ್ಮಶಬ್ದ ಒಂದೇ. ಅದನ್ನು ಅಪೋಸ್ ಮಾಡಲಿಕ್ಕೆ ಅಗ್ನಿ ಶಬ್ದ, ಹೋಮಾಧಾರತ್ವ ಲಿಂಗ ಎರಡಿದೆ. ಹಾಗಾದರೆ ವೈಶ್ವಾನರ ಶಬ್ದ ಯಾರಿಗೆ? ಅಗ್ನಿಗೆ. ಈ ಎರಡು ಸಪೋರ್ಟ್ ಇದೆ, ಇವರಿಗೆ ಒಂದೇ ಸಪೋರ್ಟ್. ಅಂದಮೇಲೆ ಅದು ಅಗ್ನಿವಾಚಕ ಆಗಬೇಕು ಹೊರತು ಬ್ರಹ್ಮವಾಚಕ ಆಗೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯ ಉತ್ತರ, ತಾನಿ ಲಿಂಗಾನಿ. ಹೋಮಾಧಾರತ್ವ ಅಂತ ಲಿಂಗ ಏನಿದೆಯೋ ಅದು ಅಗ್ನಿಯ ಪೇಟೆಂಟು ಅಂತೀರಿ, ಅಲ್ಲ ವಿಷ್ಣುವಿನ ಪೇಟೆಂಟ್. ಬೆಂಕಿಯಲ್ಲಿದ್ದು ಹಾಕುವ ಆಹುತಿಯನ್ನು ಸ್ವೀಕಾರ ಮಾಡೋನು ಯಾರು? ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಅಲ್ಲಿಗೆ ಹೋಮಕ್ಕೆ ಆಧಾರ ಯಾರು? ವಿಷ್ಣು. ಅಗ್ನಿ ಶಬ್ದದಿಂದ ಮುಖ್ಯವಾಚ್ಯ ಯಾರು? ವಿಷ್ಣು. ಅಲ್ಲಿಗೆ ಇವೆರಡೂ ಕೂಡ ವಿಷ್ಣುವಿಗೂ ಅಪ್ಲಿಕೇಬಲ್, ಅಗ್ನಿಗೂ ಅಪ್ಲಿಕೇಬಲ್. ಆತ್ಮಶಬ್ದ ಮಾತ್ರ ಏನಿದೆಯೋ ವಿಷ್ಣುವಿಗೆ ಮಾತ್ರ. ಅಲ್ಲಿಗೆ ಗೆದ್ದಿದ್ದು ಒಂದು, ಸೋತಿದ್ದು ಎರಡು. ಆದ್ದರಿಂದ ವೈಶ್ವಾನರ ಅಂದರೆ ಬೆಂಕಿ ಅಂತ ಅರ್ಥ ಮಾಡಬೇಡ್ರಿ, ವಿಷ್ಣು ಅಂತ ಅರ್ಥ ಮಾಡಿ. ತಾನಿ ಲಿಂಗಾನಿ ಅಂದರೆ ಅಗ್ನಿಗೆ ಸಪೋರ್ಟಾಗಿ ಏನು ಧರ್ಮಗಳನ್ನು ಹೇಳ್ತಿರೋ, ತೇ ಶಬ್ದಾಹ ಅಗ್ನಿಗೆ ವಾಚಕವಾದ ಏನು ಶಬ್ದಗಳಿದೆಯೋ, ಅಗ್ನಿ, ಜಾತವೇದ ಈ ಶಬ್ದಗಳಿದೆಯೋ ಇವೆಲ್ಲವೂ ಕೂಡ ಸರ್ವಶಃ ತದ್ಗಾಹ, ಇವೆಲ್ಲವೂ ಕೂಡ ವಿಷ್ಣುವಿನಲ್ಲಿದೆ. ಆದರೆ ಈ ಶಬ್ದ ಮಾತ್ರ ಅಗ್ನಿಗೆ ಇಲ್ಲ. ಆದ್ದರಿಂದ ವೈಶ್ವಾನರ ಶಬ್ದವಾಚ್ಯನಾದವನು ವಿಷ್ಣುವೇ. ತದ್ಗಾಹ ಪರಮೇಶ್ವರ ವಿಷಯಾಃ ಹೀತಿ ತಥಾ ದೃಷ್ಟ
ದೃಷ್ಟ್ಯುಪದೇಶಾದಿಲಿಂಗಾನಾಂಚ ದೃಷ್ಟ್ಯುಪದೇಶ ಪದಂ ಹೇತುಂ ಆಚಷ್ಟೇ. ಈ ವೈಶ್ವಾನರಾಧಿಕರಣದಲ್ಲಿ ತಥಾ ದೃಷ್ಟ್ಯುಪದೇಶಾತ್ ಅಂತ ಸೂತ್ರ ಇದೆ. ಅಗ್ನಿಗೆ ಸಂಬಂಧಪಡುವಂತೆ ಕೆಲವು ಧರ್ಮಗಳನ್ನು ಇಲ್ಲಿ ಬ್ರಹ್ಮನಿಗೆ ಹೇಳಿದೆ. ಯಾಕೆ? ಅದನ್ನು ನೋಡಿದಾಗ ಹೋಮಾಧಾರತ್ವ, ಆಹಾರ ಪಚನ ಹೇತುತ್ವ ಇವೆಲ್ಲ ಕಾಣಿಸ್ತಾ ಇದೆ. ಆಹಾರಕ್ಕೆ ಪಚನ ಹೇತು ಯಾವುದು? ಉದರಾಗ್ನಿ, ವೈಶ್ವಾನರ ಅಗ್ನಿ. ಹೀಗೆ ಅಗ್ನಿಯಲ್ಲಿ ಕಾಣುವ ಧರ್ಮಗಳನ್ನು ಬ್ರಹ್ಮನಲ್ಲಿ ಸಮನ್ವಯ ಮಾಡ್ತೀರಿ. ಯಾಕೆ ಅಂದರೆ ಅದು ಮುಖ್ಯವಾಗಿ ಇರೋದು ಬ್ರಹ್ಮನಲ್ಲಿ, ಅವನಿಂದಾಗಿ ಇವನಲ್ಲಿ ಬಂದಿದೆ ತಿಳಿಸೋಕ್ಕೋಸ್ಕರ ತದ್ಗಾಹ. ಯಸ್ಮಾದೇವಂ ತಸ್ಮಾದಿತಿ ಪೂರ್ವೇಣ ವಾ ಸಂಬಂಧಃ ಅಥವಾ ಸರ್ವಶಃ ತದ್ಗಾಹ ಮುಗೀತು. ಅಥವಾ ಯಸ್ಮಾತ್ ತಸ್ಮಾತ್ ಅಂತ ಸೇರಿಸ್ಕೊಳ್ಳಿ. ಯಸ್ಮಾತ್ ತಾನಿ ಲಿಂಗಾನಿ ತೇ ಶಬ್ದಾಃ ತದ್ಗಾಹ ತಸ್ಮಾತ್ ವೈಶ್ವಾನರ ಹಿಂದಿನ ಅನುವ್ಯಾಖ್ಯಾನ ವೈಶ್ವಾನರಾದಯ ಶಬ್ದಾಃ ತದ್ವಾಚಿನಃ ಅಂತ ಹಿಂದಕ್ಕೆ ಅನ್ವಯ ಇಟ್ಟುಕೊಳ್ಳಿ. ಹೀಗೂ ಅನೇನ ಶಬ್ದಾದಿಭ್ಯಃ ಇತಿ ಸೂತ್ರಸ್ಯ ತಾತ್ಪರ್ಯಂ ಉಕ್ತಂ ವೇದಿತವ್ಯಂ ಸಾಧಾರಣ ಶಬ್ದಾತ್ ಅಂತ ಇದೆ. ವೈಶ್ವಾನರ ಸಾಧಾರಣ ಶಬ್ದಾತ್. ಮುಂದೆ ಶಬ್ದಾದಿಭ್ಯ ಅಂತಿದೆ. ಶಬ್ದ ಇದೆ, ಆದಿ ಲಿಂಗ ಇದೆ. ಆ ಲಿಂಗವನ್ನು ಸೂಚಿಸಿದಂಗಾಯಿತು. ನನು ಕಥಂ ಅಗ್ನ್ಯಾದಿ ಶಬ್ದಾನಾಂ ವಿಷ್ಣುಪರತ್ವಂ ಅನ್ಯತ್ರ ರೂಢತ್ವಾತ್. ಅಗ್ನಿ ಶಬ್ದ ವಿಷ್ಣುವಾಚಕ ಅಂತ ನೀವು ಹೇಳಿದಿರಿ. ಹೇಗ್ರಿ? ಅಗ್ನಿ ಅಂದರೆ ನಮಗೆ ಬೆಂಕಿ, ವಿಷ್ಣುವಾಚಕ ಆಗೋದು ಹೇಗೆ? ಅನ್ಯತ್ರ ರೂಢತ್ವಾತ್. ವಿಷ್ಣು ಬಿಟ್ಟು ಲೌಕಿಕ ಅಗ್ನಿಯಲ್ಲಿ ಅದರ ಪ್ರಯೋಗ ಇದೆ ಅಥವಾ ದೇವತೆಯಲ್ಲಿ ಪ್ರಯೋಗ ಇದೆ. ನೀವು ವಿಷ್ಣು ಪರ ಅಂತ ಹೇಗೆ ಹೇಳ್ತೀರಿ? ನಚ ವಿಷ್ಣಾವಪಿ ರೂಢಿ ಅಸ್ತಿ ಇತಿ ವಾಚ್ಯಂ ಬಹುತ್ವೇನ ಅನ್ಯತ್ರ ರೂಢೇಃ ಪ್ರಬಲತ್ವೇನ ಅಲ್ಪ ಪರಮೇಶ್ವರ ರೂಢಿಬಾಧಕತ್ವ ಉಪಪತ್ತೇಃ ಇತ್ಯತ ಆಹ ಬಹುಲಾಪೀತಿ. ಅಲ್ಲ, ನಾವು ಎಲ್ಲ ಶಬ್ದಗಳು ಪರಮಾತ್ಮನಲ್ಲೇ ರೂಢ ಅಂತ ಹೇಳಿದ್ದೇವೆ. ಮತ್ತೆ ಕೇಳ್ತೀರಲ್ಲ ಅಗ್ನಿ ಅಂದರೆ ಬೆಂಕಿ ಅಂತ. ಎಲ್ಲ ಶಬ್ದಗಳ ರೂಢಿಯಲ್ಲಿರೋದು ಪರಮಾತ್ಮನಲ್ಲಿ. ಹೌದು, ರೂಢಿ ಅಂದರೆ ಪ್ರಯೋಗ. ಆ ಶಬ್ದವನ್ನು ಪ್ರಯೋಗ. ಅಗ್ನಿ ಶಬ್ದವನ್ನು ನಾವು ಇಲ್ಲಿಷ್ಟು ಜನ ಕೂತಿದ್ದೇವೆ ಅಂತ ಇಟ್ಕೊಳ್ಳಿ. ನಾವು ಹೆಚ್ಚು ಪ್ರಯೋಗ ಮಾಡೋದು ಎಲ್ಲಿ ಹೇಳಿ? ಅಗ್ನಿ ಕಾರ್ಯ, ಅಗ್ನಿಯಲ್ಲಿ ಹೋಮ. ಇಲ್ಲೆಲ್ಲ ಅಗ್ನಿ ಅಂದರೆ ಏನು? ಬೆಂಕಿ ಅಥವಾ ದೇವತೆ. ಅಲ್ಲಿಗೆ ಬಹುಲ ಪ್ರಯೋಗನೇ ರೂಢಿ. ಅಗ್ನಿ ಶಬ್ದದ ಬಹುಲ ಪ್ರಯೋಗ ಎಲ್ಲಿರೋದು? ಬೆಂಕಿಯಲ್ಲಿ. ಪರಮಾತ್ಮನಲ್ಲಿ ರೂಢಿ ಇರ್ಬೋದು. ಕೆಲವರಿಗೆ ಆ ಅಗ್ನಿ ಅಂತ ಕೇಳಿದ ಕೂಡ ದೇವರ ಜ್ಞಾಪಕ ಬರ್ಬೋದು. ಅಂಥವರು ತುಂಬ ಕಡಿಮೆ. ನಮಗೆ ಊಟ ಅಂದರೆ, ಪ್ರಸಾದ ಅಂದರೆ ನೆನಪು ಬರೋದೇ ಮಧ್ಯಾಹ್ನದ ಪ್ರಸಾದ. ಸ್ವಾಮಿಗಳ ಪ್ರಸಾದ ನೆನಪೇ ಬರಲ್ಲ. ಹಾಗೆ ಪ್ರಸಾದ ಶಬ್ದಕ್ಕೆ ಹಾಗೆ ಬೇರೆದ್ರಲ್ಲಿ ರೂಢಿಯೋ, ಅಗ್ನಿ ಶಬ್ದಕ್ಕೆ ಬೇರೆದ್ರಲ್ಲೇ ರೂಢಿ ಇರೋದು. ಪರಮಾತ್ಮನಲ್ಲಿ ಕೆಲವರಿಗೆ ಮಾತ್ರ ರೂಢಿ. ಅಲ್ಲಿಗೆ ತುಂಬ ಜನದ ರೂಢಿ ಇರೋದು ಎಲ್ಲಿ? ಬಹುಲ ಪ್ರಯೋಗ ಲೌಕಿಕ ಅಗ್ನಿಯಲ್ಲಿ. ಅದೇ ವಾಕ್ ಅಗ್ನಿ ಶಬ್ದದ ಅರ್ಥ ಆಗಬೇಕು. ನೀವು ಅದನ್ನು ಕೊಂಡೋಗಿ ಅಲ್ಲಿ ಕಟ್ಟಿದರೆ ಹೆಂಗೆ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯ ಉತ್ತರ: ಬಹುಲಾಪ್ಯಜ್ಞರೂಢಿಸ್ತತ್ ಪ್ರಾಜ್ಞರೂಢಿಂ ನ ಬಾಧತೆ. ತುಂಬ ಜನ ಅಗ್ನಿ ಶಬ್ದವನ್ನು ಬೆಂಕಿಯಲ್ಲಿ ಪ್ರಯೋಗ ಮಾಡ್ತಾರೆ. ಕೆಲವರು ಮಾತ್ರ ಅಗ್ನಿ ಶಬ್ದವನ್ನು ಪರಮಾತ್ಮನಲ್ಲಿ ಪ್ರಯೋಗ ಮಾಡ್ತಾರೆ. ಆದರೆ ಕೆಲವರು ಮಾತ್ರ ಯಾರು ಪ್ರಯೋಗ ಮಾಡ್ತಾರೋ ಅವರು ಜ್ಞಾನಿಗಳು.
ತುಂಬ ಜನ ಬೆಂಕಿಯಲ್ಲಿ ಏನು ಪ್ರಯೋಗ ಮಾಡ್ತಾರೋ ಅವರು ಅಜ್ಞಾನಿಗಳು. ಹಾಗಾದರೆ ಯಾವುದು ಪ್ರಬಲ ಹೇಳಿ? ಆಹಾ. ಆದ್ದರಿಂದ ಇಲ್ಲಿ ಸಂಖ್ಯೆ ತುಂಬ ಇದ್ದರೂ ಇದಿಲ್ಲ, ಅಲ್ಲಿ ಸಂಖ್ಯೆ ಸ್ವಲ್ಪ ಆದರೂ ಅವರಿಗೆ ಐಕ್ಯೂ ತುಂಬ ಇದೆ. ಆದ್ದರಿಂದ ಆ ರೂಢಿಯನ್ನೇ, ವಿದ್ಯುತ್ ರೂಢಿಯನ್ನೇ ತಗೊಳ್ಬೇಕು ಹೊರತು ಅಜ್ಞ ರೂಢಿಯನ್ನು ತಗೊಳ್ಬಾರ್ದು. ನೋಡಿ, ಬಹುಲಾಪಿ ಸಂಖ್ಯೆಯಿಂದ ತುಂಬ ಪ್ರಯೋಗ ಬೆಂಕಿಯಲ್ಲಿ ಇದ್ದರೂ ಕೂಡ ಅಜ್ಞ ರೂಢಿ, ಅದು ಅಜ್ಞರು ಮಾಡುವ ರೂಢಿ. ತತಃ ಅದಕ್ಕಿಂತ ಪ್ರಾಜ್ಞ ರೂಢಿ, ಜ್ಞಾನಿಗಳು ಮಾಡುವ ರೂಢಿ ಏನಿದೆಯೋ ಅದು ಪ್ರಬಲ. ಅದು ಇದನ್ನು ಹೊಡೆದಾಕತ್ತೆ. ಇಲ್ಲಿ 1000 ಇದೆ, ಇಲ್ಲಿ 500 ಇದೆ. ಆದರೆ 500 ಇದ್ದವರು ಪ್ರಬಲರು, ಜ್ಞಾನಿಗಳು. ಇಲ್ಲಿ 1000 ಅಜ್ಞರು. ಈ ಪ್ರಾಜ್ಞ ರೂಢಿಯಿಂದ ಅಜ್ಞ ರೂಢಿ ಬಾಧಿತ ಆಗ್ತದೆ. ತಸ್ಮಾತ್ ತತ್ ಅನುವ್ಯಾಖ್ಯಾನದಲ್ಲಿದೆ. ತಸ್ಮಾತ್ ಅಜ್ಞ ಪ್ರಾಜ್ಞರೂಢಿತ್ವಾದೇವ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ಅಂದರೆ ಅಜ್ಞರೂಢಿ ಪ್ರಾಜ್ಞರೂಢಿ ಆದ್ರಿಂದಲೇ ಒಂದು ಪ್ರಬಲ ಒಂದು ದುರ್ಬಲ. ಆನಂದಮಯಾಧಿಕರಣಾಂತೆ ವ್ಯುತ್ಪಾದಿತನ್ಯಾಯಾತ್ ಇತಿ ವಾ. ಅಥವಾ ತತ್ ಅಂದರೆ ಆದ್ರಿಂದ. ಆದ್ರಿಂದ ಅಂದರೆ ನಮಗೆ ಮರ್ತೋಗಿದೆ, ಟೀಕಾಚಾರ್ಯ ಮರ್ತೋಗಿಲ್ಲ. ಆನಂದಮಯಾಧಿಕರಣದಲ್ಲಿ ವಿದ್ವದ್ರೂಢಿ ಅಜ್ಞರೂಢಿಗಳನ್ನು ತೋರಿಸಿ ಪ್ರಾಜ್ಞರೂಢಿ ಪ್ರಬಲ, ಅವಿದ್ವದ್ರೂಢಿ ದುರ್ಬಲ ಅಂತ ಹೇಳಿದ್ದಾರೆ. ತಸ್ಮಾ, ಯಾವ ಶಬ್ದಗಳು ಪ್ರಬಲ ಯಾವ ಶಬ್ದಗಳು ದುರ್ಬಲ ಅನ್ನೋದು ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದರಿಂದಾಗಿ ಪ್ರಾಜ್ಞರೂಢಿಯೇ ಪ್ರಬಲ, ಅಜ್ಞರೂಢಿಯನ್ನು ಬಾಧಿಸ್ತದೆ. ಅಪರೋಕ್ಷ ಜ್ಞಾನಿಗಳು. ಅಲ್ಲಿಗೆ ಪ್ರಥಮ ಪಾದ ಮುಗೀತು. ಎರಡನೇ ಪಾದ ವೈಶ್ವಾನರ ಅಧಿಕರಣ. ಇನ್ನು 3ನೇ ಪಾದಕ್ಕೆ ನಾವು ಹೋಗಬೇಕು. ಯಾವ ಶಬ್ದ ಸಮನ್ವಯ ಮಾಡ್ತಾರೆ 3ನೇ ಪಾದದಲ್ಲಿ? ಉಭಯತ್ರ ಪ್ರಸಿದ್ಧ ಶಬ್ದ. ಉಭಯತ್ರ ಅಂದರೆ ಆ ಶಬ್ದ ಬ್ರಹ್ಮನಲ್ಲೂ ಪ್ರಸಿದ್ಧ ಇದೆ, ಇತರ ಜಗತ್ತಿನಲ್ಲಿರುವ ಪದಾರ್ಥದಲ್ಲೂ ಪ್ರಸಿದ್ಧಿ ಇದೆ. ಇಂಥ ಶಬ್ದವನ್ನು ಮುಂದಿನ ಪಾದದಲ್ಲಿ ಸಮನ್ವಯ ಮಾಡ್ತಾರೆ. ಭಿನ್ನ ವಾಕ್ಯತ್ವಾದಿ ಸಿದ್ಧಯೇ ತೃತೀಯ ಪಾದ ಪ್ರತಿಪಾದ್ಯಂ ಅರ್ಥಂ ದರ್ಶಯತಿ ತತ್ರೇತಿ. ದ್ವಿತೀಯ ಪಾದನು ತೃತೀಯ ಪಾದನು ಭಿನ್ನ, ಅದರ ಸಬ್ಜೆಕ್ಟ್ ಬೇರೆ, ತೃತೀಯ ಪಾದದ ಸಬ್ಜೆಕ್ಟ್ ಬೇರೆ. ಭಿನ್ನ ಅಂದರೆ ಹಾಗೆ, ಆವಾಗ ತಾನೇ ಚಾಪ್ಟರ್ ಬೇರೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮಗೆ ದ್ವಿತೀಯ ಪಾದದಲ್ಲಿ ಏನು ಅಂತ ನಮ್ಗೆ ಗೊತ್ತಿದೆ. ಏನು ಸಬ್ಜೆಕ್ಟಲ್ಲಿ? ಅನ್ಯತ್ರ ಪ್ರಸಿದ್ಧ ಲಿಂಗಾತ್ಮಕ ಶಬ್ದ. ತೃತೀಯ ಪಾದದಲ್ಲಿ ಏನು ಅಂತ ತೋರಿಸಿದರೆ ಆವಾಗ ಅವೆರಡಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ. ಪಾದ ಯಾಕೆ ಬೇರೆ ಮಾಡಿದರು ಅಂತ. ಅದಕ್ಕೋಸ್ಕರ ತೃತೀಯ ಪಾದದ ಸಬ್ಜೆಕ್ಟ್ ಏನು ಅಂತ ಪ್ರತಿಪಾದ್ಯಂ ತೋರಿಸ್ತಾ ಇದ್ದಾರೆ ಆಚಾರ್ಯ ಮೊದಲು. ತತ್ರಾನ್ಯತ್ರ ಪ್ರಸಿದ್ಧಾನಾಂ ಲಿಂಗನಾಂನಾಂ ಪುನರ್ಹರಿಃ ವಿಶೇಷಾನ್ ಮುಖ್ಯತೋ ವೃತ್ತಿಂ ಸ್ವಸ್ಮಿನ್ನೇವಾತ್ರ ವಕ್ತ್ಯಜಃ. ವಕ್ತಿ ಅಜಃ ಪದ ವಿಭಾಗ. ಇಲ್ಲಿ ತತ್ರ ಅನ್ಯತ್ರ ಪ್ರಸಿದ್ಧಾನಾಂ. ತತ್ರ ಬ್ರಹ್ಮನಲ್ಲಿ, ಅನ್ಯತ್ರ ಜಗತ್ತಿನಲ್ಲಿ ಪ್ರಸಿದ್ಧವಾದ ಲಿಂಗವಾಚಕ ಶಬ್ದಗಳು, ನಾಮವಾಚಕವಾದ ಶಬ್ದಗಳ ಸಮನ್ವಯವನ್ನು ಬ್ರಹ್ಮನಲ್ಲೇ ಇದೆ ಅಂತ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಪಾದದಲ್ಲಿ ಉಭಯತ್ರ ಪ್ರಸಿದ್ಧ ಅಂದರೆ ತತ್ರ ಅನ್ಯತ್ರ ಪ್ರಸಿದ್ಧ. ಉಭಯತ್ರ ಅಂದರೆ ಹಾಗೆ. ಹೀಗೆ ಈ ಪಾದದ ವಿಷಯ ಏನು ಅಂದರೆ ಉಭಯತ್ರ ಪ್ರಸಿದ್ಧವಾದ ನಾಮ ಲಿಂಗ ಎರಡಕ್ಕೂ ಕ್ಲಬ್. ಹಿಂದೆ ನಾಮಕ್ಕೆ ಮೊದಲನೇದ್ದು, ಲಿಂಗಕ್ಕೆ ಎರಡು. ಇಲ್ಲಿ ಹಾಗಿಲ್ಲ.
ಕೆಲವು ಅಧಿಕರಣದಲ್ಲಿ ನಾಮಾತ್ಮಕ ಶಬ್ದ, ಕೆಲವು ಅಧಿಕರಣದಲ್ಲಿ ಲಿಂಗಾತ್ಮಕ ಶಬ್ದ. ಏವಂಚ ತೃತೀಯ ಪಾದದಲ್ಲಿ ಉಭಯತ್ರ ಪ್ರಸಿದ್ಧವಾದ ಅಂದರೆ ತತ್ರ ಅನ್ಯತ್ರ ಪ್ರಸಿದ್ಧವಾದ ನಾಮಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡ್ತಾರೆ. ಆದ್ದರಿಂದ ಇದರ ಸಬ್ಜೆಕ್ಟ್ ಬೇರೆ, ಅದರ ಸಬ್ಜೆಕ್ಟ್ ಬೇರೆ, ಅದಕ್ಕೋಸ್ಕರ ಪಾದಭೇದ. ವಕ್ತಿ ಅಜಹ. ಅಜಹ ಅಂದರೆ ಯಾರು? ವೇದವ್ಯಾಸರು. ಸಮನ್ವಯ ಮಾಡೋರು ಯಾರು? ವೇದವ್ಯಾಸರು. ಅಜಹ ಹುಟ್ಟಿಲ್ಲದ ವೇದವ್ಯಾಸರು ಸಮನ್ವಯಂ ಆಹ, ಸಮನ್ವಯವನ್ನು ಹೇಳ್ತಾರೆ. ಯಾರಲ್ಲಿ ಸಮನ್ವಯ ಹೇಳ್ತಾರೆ? ಯಾರಲ್ಲಿ ಸಮನ್ವಯ ಹೇಳ್ತಾರೆ? ತಮ್ಮಲ್ಲೇ. ನೋಡಿ, ಅದನ್ನು ಹೇಳಿದ್ದಾರೆ. ಯಾಕೆಂದರೆ ಪರಮಾತ್ಮರೇನು? ತಾವೇ ಪರಮಾತ್ಮರು. ಸ್ವಸ್ಮಿನ್ನೇವ ವಕ್ತಿ ಅಜ. ಈ ಎಲ್ಲ ಶಬ್ದಗಳು ನನ್ನಲ್ಲೇ ಸಮನ್ವಯ ಆಗುತ್ತೆ ಅಂತ ವೇದವ್ಯಾಸರು ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ವೇದವ್ಯಾಸರು ದೇವರು ಅನ್ನೋದನ್ನು ಅಲ್ಲಲ್ಲಿ ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಅದು ವಿಶೇಷ. ದೇವರೇ ಹೇಳಿದ್ದು ಹೊರತು ಇದು ನಾನು ಹೇಳಿದ್ದಲ್ಲ, ಇನ್ಯಾರೋ ಪರಮ ಋಷಿಗಳು ಹೇಳಿದ್ದಲ್ಲ. ವ್ಯಾಸರು ಸಾಕ್ಷಾತ್ ಭಗವಂತನೇ ಈ ಎಲ್ಲ ಶಬ್ದಗಳು ನನ್ನಲ್ಲಿ ಸಮನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಹರಿಹಿ ಸೂತ್ರಕಾರ ಅತ್ರ ಅಂದರೆ ಪಾದೇ, ಈ ಮೂರನೇ ಪಾದದಲ್ಲಿ ಲಿಂಗಾನಾಂ ನಾಂನಾಂಚ ಸ್ವಸ್ಮಿನ್ ವೃತ್ತಿಂ ವಕ್ತಿ. ಲಿಂಗನಾಮಾತ್ಮಕ ಶಬ್ದಗಳು ನನ್ನಲ್ಲಿ ಇವೆ ಅಂತ ಹೇಳ್ತಿದ್ದಾರೆ. ನನು ಪೂರ್ವೇಣ ಪಾದದ್ವಯೇನ ಉಕ್ತಾ ಸಾ. ಇದು ಎರಡು ಪಾದಗಳಲ್ಲಿ ಸಮನ್ವಯವನ್ನು ಈಗಾಗಲೇ ಹೇಳಿದೆ. ಅಂದರೆ ಇತ್ಯತ ಉಕ್ತಂ ಪುನರಿತಿ. ಹೌದು, ಹೇಳಿದ್ದಾರೆ, ಮತ್ತೆ ಹೇಳ್ತೇವೆ. ಅಲ್ರಿಗೆ ಹೇಳ್ತಾ ಹೋದರೆ ಎಲ್ಲಿ? ಹಿಂದೆ ಹೇಳಿದ್ದು ಅನ್ಯತ್ರ ಪ್ರಸಿದ್ಧ, ಇಲ್ಲಿ ಹೇಳಿದ್ದು ಉಭಯತ್ರ ಪ್ರಸಿದ್ಧ. ನನು ತರ್ಹಿ ವೈಯರ್ಥ್ಯಂ. ಹಿಂದೆ ಹೇಳಿದ್ದನ್ನೇ ಮತ್ತೆ ಇಲ್ಲಿ ಹೇಳ್ತೇವೆ ಅಂದರೆ ಇದು ಬೇಡ ನಮಗೆ. ಇದ್ದಿದ್ದನ್ನೇ ಕೇಳೋದು ಕಷ್ಟ ಆಗಿದೆ, ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಹಾಗೆ ಅಂತ. ವೈಯರ್ಥ್ಯಂ ಇತ್ಯತ ಉಕ್ತಂ ತತ್ರ ಹರೌ. ತತ್ರ ಅನ್ಯತ್ರ ಅಂತಿದೆ. ತತ್ರ ಅಂದರೆ ಹರೌ, ಅನ್ಯತ್ರ ಅಂದರೆ ಅನ್ಯತ್ರ ಚ. ತಸ್ಮಾತ್ ಪ್ರಸಿದ್ಧಾನಾಂ ಇತಿ. ಅದನ್ನ ಹಿಂದೆನೂ ಸಮನ್ವಯ ಮಾಡಿದ್ದೇವೆ, ಅನ್ಯತ್ರ ಪ್ರಸಿದ್ಧ. ಇಲ್ಲೂ ಸಮನ್ವಯ ಮಾಡುತ್ತೇವೆ, ತತ್ರ ಅನ್ಯತ್ರ ಪ್ರಸಿದ್ಧ. ಆದ್ದರಿಂದ ಇದು ಬೇಕು. ಪೂರ್ವತ್ರತೋ ಅನ್ಯತ್ರ ಪ್ರಸಿದ್ಧಾನಾಂ ಇತಿ ಉಕ್ತಮೇವ. ಇಲ್ಲಿ ತತ್ರ ಅನ್ಯತ್ರ ಪ್ರಸಿದ್ಧ, ಆದ್ದರಿಂದ ಬೇರೆ ಬಂತು. ಪರಮೇಶ್ವರೇ ಪ್ರಸಿದ್ಧಾನಿ ಚೇತ್ ಲಿಂಗನಾಮಾನಿ ಕಿಂ ಸಮನ್ವಯ ಪ್ರತಿಪಾದನೇನ ಸಿದ್ಧತ್ವಾತ್ ಇತ್ಯತ ಉಕ್ತಂ ಸ್ವಸ್ಮಿನ್ನೇವ ಅನ್ಯಯೋಗ ವ್ಯವಚ್ಛೇದಃ ಪ್ರಯೋಜನಂ ಇತಿ ಭಾವಃ. ಹಾಗಾದರೆ ಪರಮಾತ್ಮನಲ್ಲೂ ಪ್ರಸಿದ್ಧಿ ಇದೆ ಇಲ್ಲಿ ಸಮನ್ವಯ ಮಾಡೋ ಶಬ್ದಗಳದ್ದು, ಲೋಕದಲ್ಲಿ ಬೇರೆ ಕಡೆನೂ ಪ್ರಸಿದ್ಧಿ ಇದೆ. ಇದನ್ನು ಪರಮಾತ್ಮನಲ್ಲಿ ಪ್ರಸಿದ್ಧಿ ಯಾಕೆ ಸಾಧನೆ ಮಾಡ್ತಾರೆ? ಇದೇ ಅಲ್ಲ, ಈಗಾಗಲೇ ಉಭಯತ್ರ ಪ್ರಸಿದ್ಧಿ ಅಂದರೆ ದೇವರ ವಾಚಕ ಅಂತಲೂ ಗೊತ್ತು ನಿಮಗೆ, ಅನ್ಯವಾಚಕ ಅಂತ ಗೊತ್ತು. ಅಂತೂ ದೇವರ ವಾಚಕ ಅಂತ ಗೊತ್ತಿದೆ ತಾನೆ, ಮತ್ತೆ ಯಾಕೆ ಹೇಳಬೇಕು? ನೀವು ಸಮನ್ವಯ ಮಾಡಬೇಕು. ನಾವು ಪರಮಾತ್ಮ ವಾಚಕ ಅಂತ ಅಷ್ಟೇ ಹೇಳಲ್ಲ, ಪರಮಾತ್ಮನೇ ವಾಚ್ಯ. ಆ ನೇ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವಂದಿದ್ದೀರಿ ಪರಮಾತ್ಮನೂ ವಾಚ್ಯ, ಬೇರೆನೂ ವಾಚ್ಯ, ನೂ ಅಂದಿದ್ದೀರಿ. ನಮಗೇನಾಗಬೇಕು? ನೇ ಆಗಬೇಕು. ಅದನ್ನು ಇಲ್ಲಿ ಸ್ವಸ್ಮಿನ್ ನೇವ. ತತ್ಕಿಮನ್ಯತ್ರ ತತ್ಕಿಂ ಅನ್ಯತ್ರ ಶಬ್ದವೃತ್ತಿರೇವ ನಾಸ್ತಿ. ಹಾಗಾದರೆ ಪರಮಾತ್ಮನಲ್ಲೇ ನೋಡಿ, ಇಲ್ಲಿ ಸಮನ್ವಯ ಮಾಡಿದ ಉಭಯತ್ರ ಪ್ರಸಿದ್ಧ ಶಬ್ದ ಅಂದರೆ ಆಕಾಶ ಶಬ್ದ. ಉದಾಹರಣೆಗೆ ಆಕಾಶ ಅಂದರೆ
ಈ ಆಕಾಶನೂ ಆಯಿತು, ಸ್ಪೇಸ್. ಆಕಾಶ ಅಂದರೆ ಆಕಾಶಾದೇವ ಸಮುತ್ಪದ್ಯಂತೆ. ನಾವು ಆಕಾಶಾಧಿಕರಣ ನೋಡಿದ್ದೇವೆ, ಬ್ರಹ್ಮ ಅಲ್ಲಿ ಆಕಾಶ ಅಂತ. ಹಾಗಾದರೆ ಆಕಾಶ ಶಬ್ದ ಬ್ರಹ್ಮನಲ್ಲೂ ಪ್ರಸಿದ್ಧ, ಇಲ್ಲೂ ಪ್ರಸಿದ್ಧ. ನೀವಿಲ್ಲೇನು ಮಾಡ್ತೀರಿ, ಅದು ಬ್ರಹ್ಮನಿಗೆ ಮಾತ್ರ ಅಂತ. ಹಾಗಾದರೆ ಆಕಾಶ ಅಂತ ಈ ಸ್ಪೇಸನ್ನು ಹೇಳಬಾರ್ದಾ ಅಂತ ಕೇಳ್ತಿದ್ದಾರೆ ಟೀಕಾಕೃತ್ಪಾದರು. ತತ್ಕಿಂ ಅನ್ಯತ್ರ ಶಬ್ದ ವೃತ್ತಿರೇವ ನಾಸ್ತಿ. ಹಾಗಾದರೆ ಆಕಾಶ ಶಬ್ದವು ಬ್ರಹ್ಮ ಬಿಟ್ಟು ಬೇರೆ ಕಡೆ ಅದಕ್ಕೆ ಅರ್ಥವೇ ಇಲ್ವೇನೋ? ನನಾಸ್ತಿ. ಹಾಗೆಲ್ಲ ಹೇಳಲ್ಲ ನಾನು. ನೋಡಿ ಆ ಡೈಲಾಗ್ ಹೇಗಿದೆ ಅಂತ. ತಕ್ಕಿಂ ಅನ್ಯತ್ರ ಶಬ್ದ ವೃತ್ತಿರೇವ ನಾಸ್ತಿ, ನನಾಸ್ತಿ. ನಾಸ್ತಿ ಅನ್ಬೇಡಿ, ಅಲ್ಲೂ ಇದೆ. ಅಲ್ಲಿ ಅಮುಖ್ಯ ವೃತ್ತಿ, ಇಲ್ಲಿ ಮುಖ್ಯ. ಕಿಂತು ಮುಖ್ಯತಃ ಪರಮೇಶ್ವರೇ ಅನ್ಯತ್ರ ತು ಅಮುಖ್ಯ ಇತ್ಯುಕ್ತಂ. ಇದನ್ನು ಆಚಾರ್ಯರು ಮುಖ್ಯತ ಇತಿ, ಇದನ್ನು ಮುಖ್ಯತಃ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಏವಂ ಸತಿ ಅನ್ಯತ್ರ ಲಕ್ಷಣಾದಿಕಮೇವ ಪ್ರಾಪ್ತಂ ಇತ್ಯತ ಉಕ್ತಂ ವಿಶೇಷಾದಿತಿ. ಹಾಗಾದರೆ ಆಕಾಶ ಶಬ್ದ ಮುಖ್ಯವಾಗಿ ಅದರ ಅರ್ಥ ಬ್ರಹ್ಮ, ಅಮುಖ್ಯವಾಗಿ ಅದರ ಅರ್ಥ ಈ ಭೂತಾಕಾಶ. ಅಮುಖ್ಯ ಅಂದ ಕೂಡಲೇ ನಮಗೆ ಸೆಕೆಂಡರಿ ಮೀನಿಂಗ್ ಅಂದರೆ ಲಕ್ಷಣ. ಹಾಗಾದರೆ ಆಕಾಶ ಶಬ್ದವು ಈ ಸ್ಪೇಸ್ನಲ್ಲಿ ಲಾಕ್ಷಣಿಕನ ಪ್ರಶ್ನೆ ಬಂತು. ಅಮುಖ್ಯ ಅಂದರೆ ಹಾಗೆ ಅರ್ಥ. ಲಾಕ್ಷಣಿಕ ಅಲ್ಲ, ಪರಮ ಮುಖ್ಯ ಅಲ್ಲಿ, ಇಲ್ಲಿ ಮುಖ್ಯ. ಲಕ್ಷಣ ಅಂತ ಅನ್ಕೋಬೇಡ್ರಿ ಮುಖ್ಯ ಅಂದ ಕೂಡಲೇ. ಮತ್ತೇನು ಶಕ್ತಿನೇ ಅನ್ನೋದನ್ನು ವಿಶೇಷಾತ್, ಹರಿಯಲ್ಲಿ ವಿಶೇಷಾತ್ ವೃತ್ತಿಯನ್ನು ಸಮನ್ವಯ ಅಂದರೆ ಪರಮ ಮುಖ್ಯ ವೃತ್ತಿ, ಇಲ್ಲಿ ಮುಖ್ಯ ವೃತ್ತಿ. ಹಾಗಾದರೆ ಆಕಾಶ ಶಬ್ದದ ಮುಖ್ಯವಾಚ್ಯ ಸ್ಪೇಸ್, ಪರಮ ಮುಖ್ಯವಾಚ್ಯ ಬ್ರಹ್ಮ. ಪರಮ ಮುಖ್ಯ ಪರಮ ಮುಖ್ಯ ವೃತ್ತಿ ಈಶ್ವರೇ ಅನ್ಯತ್ರ ಮುಖ್ಯಾತ್ ಇತಿ. ಪರಮ ಮುಖ್ಯ ವೃತ್ತಿ ಬ್ರಹ್ಮನಲ್ಲಿ, ಮುಖ್ಯ ವೃತ್ತಿ ಬೇರೆ ಕಡೆ. ಮೂರು ಕರೆಕ್ಟ್. ಅಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿ, ಮೂರು. ಅಮುಖ್ಯ ವೃತ್ತಿ ಅಂದರೆ ಲಕ್ಷಣ. ಗಂಗಾ ಶಬ್ದಕ್ಕೆ ತೀರ ಅಂತ ಅರ್ಥ ಮಾಡೋದು. ಮುಖ್ಯ ವೃತ್ತಿ ಅಂದರೆ ಆಕಾಶ ಶಬ್ದವು ಸ್ಪೇಸ್ನಲ್ಲಿ ಮುಖ್ಯ, ಲಕ್ಷಣ ಅಲ್ಲ. ಪರಮ ಮುಖ್ಯ ಆಕಾಶ ಅಂದರೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಮೀನಿಂಗ್ ಬ್ರಹ್ಮ. ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್ ಅಂದರೆ ಅಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿ. ಇದು ಮೂರು ಕ್ಯಾಟಗರಿ ಆ ವೃತ್ತಿ. ಹಾಂ, ಅಲ್ಲಿ ಲಕ್ಷಣ ಅಂದರೆ ಗಂಗಾ ಶಬ್ದಕ್ಕೆ, ಗಂಗೆ ಅಂದರೆ ಏನು? ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂದರೆ ಏನರ್ಥ? ನೀರು. ಗಂಗಾಯಾಂಗ್ ಘೋಷ ಎಂಬಲ್ಲಿ ಗಂಗಾ ಶಬ್ದಕ್ಕೆ ಏನರ್ಥ? ನೀರು ಅಂತ ಅರ್ಥ ಅಲ್ಲ, ತೀರ. ಹಾಗಲ್ಲ ಆಕಾಶ ಶಬ್ದ. ಇಲ್ಲ, ಅವನಲ್ಲಿ ಲಕ್ಷಣಾವೃತ್ತಿ ಅಂದರೆ ಯಾವಾಗ ಮಾಡ್ತೇವೆ ನೋಡಿ, ಗಂಗಾಯಾಂಗ್ ಘೋಷ, ತೀರ ಅಂತ ಯಾಕೆ ಅರ್ಥ ಮಾಡ್ತೀರಿ? ಗಂಗೆಯಲ್ಲಿ ಘೋಷ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಗಂಗಾ ಶಬ್ದದ ಡೈರೆಕ್ಟ್ ಮೀನಿಂಗ್ ಪ್ರವಾಹ. ಅದು ಸಾಧ್ಯ ಇಲ್ಲ ಅಂದರೆ ತೀರ ಅಂತ ಅರ್ಥ ಮಾಡ್ತೇವೆ. ಹಾಗೆ ಯಾವುದೇ ಶಬ್ದವನ್ನು ಪರಮಾತ್ಮನಲ್ಲಿ ಸಾಧ್ಯ ಇಲ್ಲ ಅಂತಿಲ್ಲ. ಸೊ ಲಕ್ಷಣ ಇಲ್ಲ ಅವನಲ್ಲಿ. ಎಲ್ಲ ಶಬ್ದಗಳನ್ನು ಅವನಲ್ಲಿ ಹೇಳಲಿಕ್ಕೆ ಬರ್ತದೆ. ಏತದುಕ್ತಂ ಭವತಿ ಯೇ ಶಬ್ದಾಃ ಲೋಕದೃಷ್ಟ್ಯಾ ಅನ್ಯತ್ರ ಶಕ್ತಿಮಂತಃ ತೇಷಾಂ ವೇದವಾಕ್ಯೇಷು ಅನ್ಯಪರತ್ವೇ ಪ್ರಾಪ್ತೆ ಶಕ್ತಿತಾತ್ಪರ್ಯಾಭ್ಯಾಂ ಭಗವದೇಕನಿಷ್ಠತ್ವಂ ಪಾದದ್ವಯೇನ ಪ್ರತಿಪಾದಿತಂ
ಸ್ಪಷ್ಟ ಇದೆ. ಯಾವ ಶಬ್ದಗಳು ಲೋಕದ ದೃಷ್ಟಿಯಿಂದ ಇತರ ವಾಚಕ ಅಂತ ಕಂಡಿದೆಯೋ, ಎಲ್ಲಿ ಆನಂದಮಯ, ಆಕಾಶ, ಆಕಾಶ ಅಂದ ಕೂಡಲೇ ನಮಗೆ ಬೇರೆ ದೇವರನ್ನು ಬಿಟ್ಟು ಉಳಿದಿದ್ರು ಜ್ಞಾಪಕ ಬರುತ್ತೆ. ಅವುಗಳು ಮಂದ ದೃಷ್ಟಿಯಿಂದ ಬೇರೆ ಕಡೆ ಇದೆ ಅಂತ ಕಂಡರೂ ಅದರ ಮುಖ್ಯ ಅರ್ಥ ಬ್ರಹ್ಮ ಅಂತ 2 ಪಾದಗಳಲ್ಲಿ ನಾವು ಮಾಡಿದ್ದೇವೆ. ಶಕ್ತಿ ತಾತ್ಪರ್ಯಾಭ್ಯಾಮ್, ಅದರ ಶಕ್ತಿ ಮತ್ತು ತಾತ್ಪರ್ಯ ಪರಮಾತ್ಮನಲ್ಲಿದೆ. ವೇದವಾಕ್ಯದಲ್ಲಿ ಆ ಶಬ್ದ ಬಂದರೆ ಆ ಶಬ್ದಕ್ಕರ್ಥ ನೀವು ತಿಳಿದಿರುವ ಈ ವಸ್ತುಗಳಲ್ಲ, ಆ ವೇದವಾಕ್ಯದಲ್ಲಿ ಬ್ರಹ್ಮ, ಅದರ ಶಕ್ತಿ ತಾತ್ಪರ್ಯ ಬ್ರಹ್ಮನಲ್ಲೇ ಇದೆ ಅಂತ ಈ 2 ಪಾದಗಳಲ್ಲಿ ತೋರಿಸಿದೆ. ಅತ್ರತೂ ಉಭಯತ್ರ ಶಕ್ತಿಮತ್ತಯ ಲೋಕ ಪ್ರಸಿದ್ಧಾನಾಂ ಅನ್ಯತ್ರ ತಾತ್ಪರ್ಯೇ ಪ್ರಾಪ್ತೆ ಭಗವತ್ತೇವ ಶಕ್ತಿ ತಾತ್ಪರ್ಯೇ ಪ್ರತಿಪಾದ್ಯೇತೆ ಇತಿ. ಈ ಪಾದದಲ್ಲಿ ಏನು ಮಾಡ್ತೀವಿ ಅಂದರೆ, ಭಗವಂತನೂ ಆ ಶಬ್ದದ ಅರ್ಥ ಆಗ್ಬೋದು, ನಮಗೆ ತಿಳಿದ ವಸ್ತುವು ಅರ್ಥ ಆಗಿರ್ಬೋದು. ವೇದದಲ್ಲಿ ಆ ಶಬ್ದ ಕೇಳಿದ ಕೂಡಲೇ ನಾವು ತಿಳಿದ ಅರ್ಥ ಅಂತ ಸಾಮಾನ್ಯ ತಿಳ್ಕೊಂಡ್ರೆ ಇಲ್ಲ, ಅದರ ಮುಖ್ಯ ಅರ್ಥ ಬ್ರಹ್ಮ, ಆ ಮುಖ್ಯ ಅರ್ಥ ಇದು ಬ್ರಹ್ಮನಲ್ಲಿ ಸಮನ್ವಯ ಮಾಡುತ್ತೇವೆ. ಅಲ್ಲಿಗೆ ಪ್ರಥಮ ಪಾದಕ್ಕೂ ಈ ಪಾದಕ್ಕೂ ವ್ಯತ್ಯಾಸ ಬಂತು. ಯದ್ಯಪಿ ಪ್ರಾಧಾನ್ಯಕ್ರಮಾನುರೋಧೇನ ನಾಮಲಿಂಗಾನಾಂ ಇತಿ ವಕ್ತವ್ಯಂ ತಥಾಪಿ ಉತ್ತರ ಪ್ರತಿಪಾದನಾನುಸಾರೇಣ ಲಿಂಗನಾಮ್ನಾಂ ಇತ್ಯಭಿಹಿತಂ. ನೋಡಿ, ಒಂದು ಶ್ಲೋಕವನ್ನು ಆಚಾರ್ಯ ಹೇಳಿದ ಶ್ಲೋಕವನ್ನು ಅದನ್ನು ಒಡೆದು ಅಂದರೆ ಎಕ್ಸ್ರೇ ಹಾಕಿ ನೋಡಿ ಅರ್ಥ ಮಾಡೋದಂದರೆ ಹೀಗೆ. ಇದುವರೆಗೆ ಇದನ್ನು ಶಬ್ದ ಹೇಳಿ ಏತದುಕ್ತಂ ಭವತಿ ಅಂತ ತಾತ್ಪರ್ಯ ಹೇಳಿ, ಇನ್ನೊಂದು ಕಾಮೆಂಟ್ ಅದರ ಮೇಲೆ. ಆಚಾರ್ಯರು ಹೇಳುವಾಗ ಅನ್ಯತ್ರ ಪ್ರಸಿದ್ಧಾನಾಂ ಲಿಂಗ ನಾಂ, ಲಿಂಗ ಮತ್ತು ನಾಮ ಶಬ್ದಗಳು ಇವೆರಡರಲ್ಲಿ ಇಂಪಾರ್ಟೆಂಟ್ ಯಾವುದು ಹೇಳಿ? ನಾಮ. ರೂಢ ಶಬ್ದ ಮುಖ್ಯ, ಲಿಂಗ ಶಬ್ದ ಅಮುಖ್ಯ. ಲಿಂಗವು ಧರ್ಮವಾಚಕ ಶಬ್ದ, ರೂಢ ಶಬ್ದವು ಧರ್ಮಿವಾಚಕ ಶಬ್ದ. ಹಾಗಾದರೆ ಆಚಾರ್ಯ ಏನು ಹೇಳಬೇಕಾಗಿತ್ತು? ನಾಮಲಿಂಗಾತ್ಮಕ ನಾಮ ಹೇಳಿ. ಆದರೆ ಆಚಾರ್ಯ ಏನು ಹೇಳಿದ್ದಾರೆ? ಲಿಂಗ ನಾಂ. ಯಾಕೆ ಹಿಂದೆ ಮುಂದೆ ಮಾಡಿದರು ಅಂತ ಪ್ರಶ್ನೆ ಆಯಿತಾ? ಈ ಶಬ್ದದ ಔಚಿತ್ಯವನ್ನು ಕೆದಕೋಕ್ಕೋಸ್ಕರ ಟೀಕಾಕೃತ್ಪಾದರು ಈ ಪ್ರಶ್ನೆ ಮಾಡ್ತಿದ್ದಾರೆ. ಆಚಾರ್ಯರು ಪ್ರಧಾನವಾದ್ರಿಂದ ನಾಮ ಮೊದಲು ಹೇಳಿ ಲಿಂಗ ಆಮೇಲೆ ಹೇಳಿ ನಾಮಲಿಂಗಾನಾಂ ಅಂತ ಹೇಳಬೇಕಾಗಿತ್ತು. ಲಿಂಗ ನಾಂನಾ ಅಂತ ಬದಲಿಸಿದ್ದಾರೆ. ಯಾಕೆ ಅಂದರೆ ತಥಾಪಿ ಉತ್ತರ ಪ್ರತಿಪಾದನಾನುಸಾರೇಣ. ನೋಡಿ, ಈ ಅಧಿಕರಣದ ಮೊದಲನೇ ಸೂತ್ರ ಜಿಹ್ವಾಧ್ಯಾಯತನಂ ಬ್ರಹ್ಮ ಸ್ವಶಬ್ದ. ಏನು ಸಮನ್ವಯ ಮಾಡ್ತಾರೆ ಬ್ರಹ್ಮನಲ್ಲಿ? ಜ್ಯು ಆಕಾಶ, ಭೂ ಭೂಮಿ, ಆದಿ ಆಯತನಂ ಜ್ಯುಲೋಕಕ್ಕೆ ಭೂಲೋಕಕ್ಕೆ ಆಶ್ರಯನಾದವನು ಬ್ರಹ್ಮ. ಇದು ಲಿಂಗಾತ್ಮಕ ಶಬ್ದನೋ ನಾಮಾತ್ಮಕ ಶಬ್ದನೋ? ಇದೊಂದು ನೇಮೋ ಅಥವಾ ಒಂದು ಧರ್ಮವೋ? ಧರ್ಮ. ಅಲ್ಲಿಗೆ ಲಿಂಗಾತ್ಮಕ ಶಬ್ದ. ಹಾಗಾದರೆ ವ್ಯಾಸರು ಮೊದಲು ಈ ಅಧಿಕರಣದಲ್ಲಿ ಸಮನ್ವಯ ಮಾಡಿದ್ದು ಯಾವುದನ್ನು? ಅದಕ್ಕೋಸ್ಕರ ಆಚಾರ್ಯರು ಲಿಂಗ ನಾಮ. ಯದ್ಯಪಿ, ನಾನು ಇನ್ನೊಂದ್ಸತಿ ಓದ್ತೇನೆ, ನೀವು ಹೇಳಬೇಡ್ರಿ. ಯದ್ಯಪಿ ಪ್ರಾಧಾನ್ಯಕ್ರಮ ಅನುರೋಧೇನ ನಾಮಲಿಂಗಾನಾಂ ಇತಿ ವಕ್ತವ್ಯ ತಥಾಪಿ ಉತ್ತರ ಪ್ರತಿಪಾದನ ಅನುಸಾರೇಣ. ಮುಂದಿನ ಸೂತ್ರದಲ್ಲಿ ಹೇಳಿರುವ ಕ್ರಮದಿಂದ ಮೊದಲು ಯಾವುದನ್ನು ಮಾಡಿದ್ದಾರೆ? ಲಿಂಗವನ್ನು. ಲಿಂಗಾನಾಂ ಇತ್ಯಭಿಹಿತಂ, ಲಿಂಗ ನಾಂನಾಂ ಹೇಳಿದ್ದಾರೆ.
ಆದ್ದರಿಂದ ಆಚಾರ್ಯರ ಒಂದೊಂದು ಶಬ್ದ ಪ್ರಯೋಗದಲ್ಲೂ ಒಂದೊಂದು ಆಕೂತ ಇದೆ. ಗ್ರಂಥೋಯಮಪಿ ಬಹ್ವರ್ಥ ಆಚಾರ್ಯರೇ ಹೇಳಿದ್ದು ಪ್ರಥಮ ಪಾದದಲ್ಲಿ. ಈ ಗ್ರಂಥದಲ್ಲಿ ತುಂಬ ಅಭಿಪ್ರಾಯ ಇದೆ ನನಗೆ ಅಂತ. ಅದು ಒಡೆದು ನೋಡಬೇಕಾದ್ರೆ ಟೀಕೆ ಬರಬೇಕು ನೋಡಿ. ಅತ್ರ ಯಸ್ಮಿನ್ ದ್ಯೌಃ ಇತ್ಯಾದಿ ವಾಕ್ಯ ಪ್ರತಿಪಾದ್ಯಂ ದ್ಯುಭ್ವಾದ್ಯಾಯತನಂ ವಿಷ್ಣುರೇವ ಇತಿ ಪ್ರತಿಪಾದ್ಯ ಪೂರ್ವಪಕ್ಷಿಣಾ ಶಂಕಿತಾನಾಂ ರುದ್ರಾದೀನಾಂ ನಿರಾಕರಣಾರ್ಥಂ ಸೂತ್ರಿತಂ ನಾನುಮಾನಂ ಅತಚ್ಛಬ್ದಾತ್ ಪ್ರಾಣಭೃಚ್ಚ ಇತಿ. ಇಲ್ಲಿ ಅಧಿಕರಣದ ಅರ್ಥವನ್ನೇ ಹೇಳಲ್ಲ. ಯಸ್ಮಿನ್ ದ್ಯೌ ಪೃಥಿವೀ ಚಾಂತರಿಕ್ಷಂ ಓತಂ ಅಂತ ಉಪನಿಷತ್ತಿನ ಒಂದು ವಾಕ್ಯ. ಯಸ್ಮಿನ್ ಯಾರಲ್ಲಿ, ದ್ಯೌಹು ದ್ಯುಲೋಕ, ಪೃಥಿವೀ ಭೂಮಿ, ಅಂತರಿಕ್ಷಂ ಅಂತರಿಕ್ಷದ ಮೇಲೆ ದ್ಯುಲೋಕ, ದ್ಯು ಅಂದರೆ ಸ್ವರ್ಗ, ಸ್ವರ್ಗ ಅಂತರಿಕ್ಷ ಭೂಮಿ ಈ ಮೂರು ಲೋಕಗಳು ಯಸ್ಮಿನ್ ಓತಂ ಯಾರ ಅಧೀನದಲ್ಲಿದೆಯೋ ಅವನ ಪ್ರಸ್ತಾವ ಇದೆ. ಅಲ್ಲಿ ಯಸ್ಮಿನ್ ಅಂದಿದೆ, ಯಾರು ಅಂತ ಹೇಳಲಿಲ್ಲ. ಸೊ ಸರ್ವನಾಮ ಶಬ್ದವನ್ನು ಪ್ರಯೋಗ ಮಾಡಿದ. ಅದು ಯಾರು ಅಂದರೆ ದ್ಯುಭ್ವಾದ್ಯಾಯತನಂ ಸ್ವಶಬ್ದ. ಈ ಪ್ರಕರಣದಲ್ಲಿ ಯಸ್ಮಿನ್ ಯಾರದ್ದು ಅಂತ ಕರೆದಿದ್ದಾರೋ ಅವನನ್ನು ಆತ್ಮ ಅಂತ ಮುಂದೆ ಹೆಸರಿಸಿದ್ದಾರೆ. ಆತ್ಮ ಅಂದರೆ ಯಾರು? ಸ್ವಶಬ್ದ ಅಂದರೆ ಪರಮಾತ್ಮನ ಪೇಟೆಂಟ್ ನೇಮ್ ಯಾವುದದು? ಆತ್ಮ. ಅದಿರೋದರಿಂದ ಈ ದ್ಯುಭ್ವಾದ್ಯಾಯತನನಾದವನು ಪರಮಾತ್ಮನೇ. ಇದು ಸಿದ್ಧಾಂತ. ಪೂರ್ವಪಕ್ಷದಲ್ಲಿ ಈ ದ್ಯುಭ್ವಾದ್ಯಾಯತನನಾದವನು ರುದ್ರ, ಜೀವ ಇತ್ಯಾದಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪ್ರಕೃತಿ ದ್ಯುಭ್ವಾದ್ಯಾಯತನ ಜೀವ, ಪ್ರಕೃತಿ, ರುದ್ರ. ಇದನ್ನು ನಿರಾಕರಿಸೋಕ್ಕೋಸ್ಕರ ಈ ಅಧಿಕರಣದಲ್ಲಿ ಎರಡು ಸೂತ್ರ ಇದೆ. ಒಂದು ನ ಅನುಮಾನಂ ಅತಚ್ಛಬ್ದ, ಇನ್ನೊಂದು ಪ್ರಾಣಭೃಚ್ಚ. ಇಲ್ಲಿ ನೋಡಿ, ಅನುಮಾನಂ ಅಂದರೆ ಪ್ರಕೃತಿ ಅಂತ ಅರ್ಥ. ದ್ಯುಭ್ವಾದ್ಯಾಯತನವಾದ್ದು ಪ್ರಕೃತಿ ಅಲ್ಲ. ನೋಡಿ, ಪ್ರಕೃತಿ ದ್ಯು ಈ ಮೂರು ಲೋಕಗಳಿಗೆ ಆಧಾರ ಆಗಬಹುದು. ಯಾಕೆ? ಇವೆಲ್ಲ ಪ್ರಾಕೃತ ಲೋಕಗಳು. ಪ್ರಾಕೃತ ಲೋಕ ಅಂದ್ರೇನು? ಪ್ರಕೃತಿಯಿಂದ ನಿರ್ಮಾಣಗೊಂಡಿದ್ದು. ಹಾಗಾದರೆ ಪ್ರಕೃತಿ ಇಲ್ಲದೆ ಈ ಮೂರು ಲೋಕ ಇರುತ್ತಾ? ಹಾಗಾದರೆ ಈ ಮೂರು ಲೋಕಕ್ಕೆ ಆಧಾರ ಯಾರು? ಪ್ರಕೃತಿ. ಅದನ್ನು ಸೂತ್ರಕಾರ ನಿರಾಕರಣೆ ಮಾಡಿದರೆ ನ ಅನುಮಾನಂ. ಅನುಮಾನಂ ಅಂದರೆ ಪ್ರಕೃತಿ ಅಲ್ಲ. ಅನುಮಾನ ಶಬ್ದಕ್ಕೆ ಇಲ್ಲಿ ಪ್ರಕೃತಿ ಅಂತ ಅರ್ಥ. ಯಾಕೆ ಅಂದರೆ ಅದನ್ನು ಸಾಂಖ್ಯರು ಪ್ರೂವ್ ಮಾಡೋದು ಅನುಮಾನದಿಂದ. ಅನುಮಾನದಿಂದ ಅದನ್ನು ಪ್ರೂವ್ ಮಾಡೋದರಿಂದ ಅದಕ್ಕೆ ಅನುಮಾನ ಅಂತ ಹೆಸರು. ಅದನ್ನು ಅನುಮಾನ ಅಂದರೆ ಪ್ರಕೃತಿ ಅಂತ ಅರ್ಥ ಇಲ್ಲಿ ಸೂತ್ರದಲ್ಲಿ. ಹಿಂದೆಲ್ಲ ನಾನುಮಾ ಅಂತ ಕಾಮಚಾರಿಣಿ, ಅನುಮ ಅಂದರೆ ಅನುಮಾನ, ಪ್ರತ್ಯಕ್ಷ ಅನುಮಾನ ಅಂತ ಬಂತು. ಇಲ್ಲಿ ಅನುಮಾನ ಅಂದರೆ ಸೂತ್ರದಲ್ಲಿ ಪ್ರಕೃತಿ ಅಂತ. ಪ್ರಕೃತಿಯು ನಾ ದ್ಯು ಆದಿ ಲೋಕಗಳಿಗೆ ಆಧಾರವಾದದ್ದು ಪ್ರಕೃತಿ ಅಲ್ಲ. ಅತಚ್ಛಬ್ದ ಅದರ ನೇಮ್ ಈ ಪ್ರಕರಣದಲ್ಲಿ ಬರಲಿಲ್ಲ. ಆದರೆ ಬ್ರಹ್ಮನ ನೇಮ್, ಪೇಟೆಂಟ್ ನೇಮ್ ಇಲ್ಲಿ ಬಂದಿದೆ. ಆದ್ದರಿಂದ ಪ್ರಕೃತಿ ಅಲ್ಲ. ಪ್ರಾಣಭೃಚ್ಚ, ಪ್ರಾಣಭೃತ್ ಅಂದರೆ ನಾವೆಲ್ಲ ದ್ಯುಭ್ವಾದ್ಯಾಯತನರು ಅಲ್ಲ. ಯಾಕೆಂದರೆ ಅತಚ್ಛಬ್ದ, ಜೀವವಾಚಕವಾದ ಶಬ್ದವೂ ಅಲ್ಲಿಲ್ಲ, ರುದ್ರವಾಚಕವಾದ ಶಬ್ದವೂ ಇಲ್ಲ. ಅದನ್ನ ರುದ್ರ ಆಗಲಿ, ಬೇರೆ ಚೇತನಗಳಾಗಲಿ, ಪ್ರಕೃತಿಯಾಗಲಿ ಈ ದ್ಯುಭ್ವಾದ್ಯಾಯತನ ಅಲ್ಲ. ಮೊದಲು ಸಮರ್ಥನೆ, ಜಸ್ಟಿಫಿಕೇಶನ್, ಆಮೇಲೆ ರೆಪ್ಯುಟೇಷನ್. ಉಳಿದಿತ್ತು ಅಲ್ಲ. ದ್ಯುಭ್ವಾದ್ಯಾಯತನ ಬ್ರಹ್ಮ, ಉಳಿದಿತ್ತು ಅಲ್ಲ. ಹೀಗೆ ಈ ಅಧಿಕರಣದಲ್ಲಿ ಎರಡು ಪಾರ್ಟ್ ಇದೆ. ದ್ಯುಭ್ವಾದ್ಯಾಯತನ ಯಾರು ಅಂತ ಫಸ್ಟು, ಉಳಿದವರ ಅಲ್ಲ ಅಂತ. ಅದರ ಬಗ್ಗೆ ಒಂದು ಕಾಮೆಂಟ್ ಇದೆ, ನಮಗೊಂದು ಜಿಜ್ಞಾಸೆ ಇದೆ.
ಅದನ್ನು ಆ ಎರಡನೇ ಪಾರ್ಟನ್ನು ಆಚಾರ್ಯರು ವಿಶದಪಡಿಸಿದ್ದಾರೆ ನೋಡಿ. ತತ್ರ ಅತಚ್ಛಬ್ದಾತ್ ಇತಿ ತಚ್ಛಬ್ದಾಭಾವಾತ್ ಇತಿ ವ್ಯಾಖ್ಯಾತಂ ಭಾಷ್ಯೇ ನೋಡಿ. ನ ಅನುಮಾನಂ ಅತಚ್ಛಬ್ದ ಸೂತ್ರದಲ್ಲಿದೆ. ಇದಕ್ಕೆ ಭಾಷ್ಯ ಬರೆದಿದ್ದಾರೆ ಆಚಾರ್ಯರು ಇದಕ್ಕಿಂತ ಮುಂಚೆ. ತಚ್ಛಬ್ದಾಭಾವಾತ್ ಅಂತ ಅರ್ಥ ಹೇಳಿದ್ದಾರೆ. ಅತಚ್ಛಬ್ದಾತ್ ಅನ್ನೋ ಸೂತ್ರದ ಶಬ್ದಕ್ಕೆ ತಚ್ಛಬ್ದ ಅಭಾವ. ತಚ್ಛಬ್ದ ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟ ಶಬ್ದ ಇಲ್ಲಿಲ್ಲ. ಈ ಉಪನಿಷತ್ತಿನ ಪ್ಯಾಸೇಜಲ್ಲಿ ಪ್ರಕೃತಿಯ ಪೇಟೆಂಟ್ ನೇಮ್ ಇಲ್ಲ ಅಂತ. ಈ ಅರ್ಥ ತಪ್ಪು. ಸೂತ್ರದ ಅತಚ್ಛಬ್ದಾತ್ ಅನ್ನೋದಕ್ಕೆ ಆಚಾರ್ಯರು ತಚ್ಛಬ್ದಾಭಾವಾತ್ ಅಂತೇನು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೋ ಸರಿಯಲ್ಲ. ಇದು ಸೂತ್ರದ ಶಬ್ದಕ್ಕೆ ಒಗ್ಗುವ ಅರ್ಥ ಅಲ್ಲ. ಗ್ರಾಮೆಟಿಕಲಿ ಆಚಾರ್ಯರು ತಪ್ಪು ಮಾಡಿದ್ದಾರೆ. ಸೂತ್ರದ ಅರ್ಥವನ್ನು ತಪ್ಪು ಇಂಟರ್ಪ್ರಿಟ್ ಮಾಡಿದ್ದಾರೆ. ಟೀಕಾಚಾರ್ಯರ ಆಕ್ಷೇಪ ನೋಡ್ರಿ. ಪೂರ್ವಪಕ್ಷ ಅಂದರೆ ಪೂರ್ವಪಕ್ಷನೇ, ಅದು ಆಚಾರ ಆಗಲಿ ಇನ್ನೊಬ್ಬರಾಗಲಿ, ಅದರಲ್ಲಿ ಏನು ದೋಷ ಬರೋದಿಲ್ಲ ಅಂತ ಹೇಳಿದ್ದಾರೆ ಆಚಾರ್ಯ ಹೇಳಿದ್ದಾರೆ. ಪೂರ್ವಪಕ್ಷ ಶಿಷ್ಯೋಪಿ ಪೂರ್ವಪಕ್ಷಸ್ಥಃ. ಪೂರ್ವಪಕ್ಷದಲ್ಲಿ ಶಿಷ್ಯ ಕೂತ್ರೆ ಖಂಡ ತುಂಡವಾಗಿ ಪೂರ್ವಪಕ್ಷ ಮಾಡಬೇಕು ಅಂತ ಹಾಗೆ ಟೀಕಾಚಾರ್ಯ ಹೇಳ್ತಾರೆ. ಅತಚ್ಛಬ್ದ ತನ್ನ ಶಬ್ದಕ್ಕೆ ಆಚಾರ್ಯರು ಕೊಟ್ಟ ಇಂಟರ್ಪ್ರಿಟೇಷನ್ ಸರಿ ಅಂತ ನಮಗನ್ಸಲ್ಲ. ಯಾಕೆ ನೋಡಿ. ತದಯುಕ್ತಮಿವ ಆಭಾತಿ ಅಸಾಮರ್ಥ್ಯೇನ ಸಮಾಸ ಅನುಪಪತ್ತೇಃ. ಅತಚ್ಛಬ್ದಾತೆಂಬಲ್ಲಿ ತಸ್ಯ ಶಬ್ದ ತಚ್ಛಬ್ದ ವಿಷ್ಣುವಿನ ಶಬ್ದ, ನ ತಚ್ಛಬ್ದ ಅತಚ್ಛಬ್ದ ಅವನ ಶಬ್ದ ಅಲ್ಲ, ಬ್ರಹ್ಮನ ಶಬ್ದ ಅಲ್ಲ. ಮತ್ತು ಯಾರ ಶಬ್ದ? ಬ್ರಹ್ಮನ ಶಬ್ದ. ಇಲ್ಲಿ ತಚ್ಛಬ್ದ ಅಂದರೆ ಸರಿ ತತ್ ಅಂದರೆ ಪ್ರಕೃತಿ, ಪ್ರಕೃತಿಯ ಶಬ್ದ ಅಂದರೆ ಪ್ರಕೃತಿ ಪ್ರಧಾನಂ ಇತ್ಯಾದಿ ನೇಮ್. ಅತಚ್ಛಬ್ದ ಪ್ರಕೃತಿವಾಚಕ ಶಬ್ದವಲ್ಲದ ಶಬ್ದ ಯಾವುದದು? ಆತ್ಮಶಬ್ದ, ದೇವರ ಶಬ್ದ. ದೇವರನ್ನು ಹೇಳುವ ಶಬ್ದ ಇದೆ, ಪ್ರಕೃತಿವಾಚಕವಲ್ಲದ ದೇವರನ್ನು ಹೇಳುವ ಶಬ್ದ ಇದೆ. ಇದು ಅತಚ್ಛಬ್ದಾತ್ ಅನ್ನೋದಕ್ಕೆ ಅರ್ಥ. ಪ್ರಕೃತಿವಾಚಕವಾದ ಶಬ್ದ ಇಲ್ಲ ಅಂತ ಆ ಶಬ್ದಕ್ಕೆ ಅರ್ಥ ಬರೋದಿಲ್ಲ ಸೂತ್ರದ ಶಬ್ದಕ್ಕೆ. ಅದು ಆ ಅರ್ಥದಲ್ಲಿ ಸಮಾಸ ಆಗಲ್ಲ. ಅತಚ್ಛಬ್ದ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಶಬ್ದ ಅಲ್ಲ, ಪ್ರಕೃತಿಗೆ ಸಂಬಂಧಪಟ್ಟ ಶಬ್ದ ಇಲ್ಲ ಅನ್ನೋ ಅರ್ಥವನ್ನು ಆಚಾರ್ಯರು ತಚ್ಛಬ್ದ ಭಾವಾತ್ ಅಂತ ಹೇಳಿದಾರೋ ಇದು ಸರಿಯಲ್ಲ. ಮತ್ತು ಪ್ರಕೃತಿಗೆ ಸಂಬಂಧ ಪಡದ ಶಬ್ದ ಇದೆ. ಹೀಗೆ ಎಷ್ಟು ಸೂಕ್ಷ್ಮ ನೋಡಿ. ಪ್ರಕೃತಿಗೆ ಸಂಬಂಧ ಪಡದ ಶಬ್ದ ಯಾವುದು? ಆತ್ಮಶಬ್ದ. ಅದಿದೆ ಅಂತ ಆಚಾರ್ಯ ಹೇಳಬೇಕಾಗಿತ್ತು ಹೊರತು ಪ್ರಕೃತಿಗೆ ಸಂಬಂಧ ಪಡುವ ಶಬ್ದ ಇಲ್ಲ ಅಂತ ಹೇಳಬಾರದು. ನಮ್ಮ ದೃಷ್ಟಿಯಲ್ಲಿ ಎರಡಕ್ಕೂ ಒಂದೇ ಅರ್ಥ. ಪ್ರಕೃತಿಗೆ ಸಂಬಂಧಪಟ್ಟ ಶಬ್ದ ಇಲ್ಲ, ಪ್ರಕೃತಿಗೆ ಸಂಬಂಧ ಪಡದ ಶಬ್ದ ಇದೆ. ಮೀನಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಪ್ರಕೃತಿಗೆ ಸಂಬಂಧ ಪಡದ ಶಬ್ದ ಅಂದರೆ ಆತ್ಮಶಬ್ದ, ಅದಿದೆ, ಓಕೆ. ಪ್ರಕೃತಿಗೆ ಸಂಬಂಧ ಪಡುವ ಶಬ್ದ ಅಲ್ಲಿ ಇಲ್ಲ ಅನ್ನೋ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಇದು ಅತಚ್ಛಬ್ದಾತ್ ಅನ್ನೋದಕ್ಕೆ ಅರ್ಥ ಬರೋದಿಲ್ಲ ಅಂತ. ಆ ಅರ್ಥದಲ್ಲಿ ಅತಚ್ಛಬ್ದಾತ್ ಅಂತ ಸಮಾಸ ಆಗೋದಿಲ್ಲ ಅಂತ. ಅಕರ್ತರಿಚಕಾರಕೆ ಇತಿ ಜ್ಞಾಪಕಾತ್ ಅಸಾಮರ್ಥ್ಯೇಪಿ ಕ್ವಚಿತ್ ಸಮಾಸಃ ಭವತಿ ಇತಿ ವಾ ತತ್ರ ಛಂದೋವತ್ ಸೂತ್ರಾಣಿ ಭವಂತಿ ಇತಿ ವಾ ಅಕರ್ತರಿಚಕಾರಕೆ ಇತಿ ಜ್ಞಾಪಕಾತ್ ಅಸಾಮರ್ಥ್ಯೇಪಿ ಕ್ವಚಿತ್ ಸಮಾಸೋ ಭವತಿ ಇತಿ ವಾ ಅರ್ಥಾಭಾವೇ ಯದವ್ಯಯಂ ಇತಿ ಅವ್ಯಯೀಭಾವೋ ವಾ ಇತಿ
ಸಮಾಧಾನಂ ಅವಧಾತವ್ಯಂ. ಇದಕ್ಕೆ 3 ಉತ್ತರ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಒಂದು, ಛಂದೋವತ್ ಸೂತ್ರಾಣಿ ಭವಂತಿ. ವೇದವ್ಯಾಸರ ಸೂತ್ರಗಳು ವೇದಕ್ಕೆ ತುಲ್ಯ. ವೇದವು ಎಷ್ಟು ಮೌಲಿಕವಾದದ್ದು, ಸೂತ್ರಗಳು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇವೆ. ವೇದದಲ್ಲಿ ಪಾಣಿನಿಯ ಗ್ರಾಮರು ಲೆಕ್ಕಕ್ಕೆ ಬರೋದಿಲ್ಲ. ಗ್ರಾಮರು ಮೊದಲು, ವೇದ ಮೊದಲು. ವೇದಕ್ಕೆ ಸರಿಯಾಗಿ ಪ್ರಾಣಿನಿ ಗ್ರಾಮರ್ ಮಾಡಬೇಕು ಹೊರತು ಪ್ರಾಣಿನಿಯ ಗ್ರಾಮರಿಗೆ ಸರಿಯಾಗಿ ವೇದ ಇರೋದಿಲ್ಲ. ಅಲ್ಲಿಗೆ ವೇದ ಯಾವತ್ತು ಪಾಣಿನಿಯ ಮಾರ್ಜಿನನ್ನು ಮೀರುತ್ತೋ ಸೂತ್ರವು ಮೀರುತ್ತೆ. ಆದ್ದರಿಂದ ಅತಚ್ಛಬ್ದ ಅಂತಂದರೆ ಪ್ರಕೃತಿವಾಚಕ ಶಬ್ದ ಇಲ್ಲ ಅಂತ. ಪಾಣಿನಿಯ ಗ್ರಾಮರಿಗೆ ವಿರುದ್ಧವಾಗಿ ಸಾಮರ್ಥ್ಯ ಇಲ್ಲದಿದ್ದರೂ ಸಮಾಸ ಮಾಡಿದ್ದಾರೆ ಸೂತ್ರಕಾರರು. ಒಂದು ಪರಿಹಾರ. ಎರಡನೇದ್ದು, ಪ್ರಾಣಿನಿಯ ಗ್ರಾಮರ್ ಏನು ಹೇಳುತ್ತೆ ಅಂದರೆ 2 ಶಬ್ದಗಳಿಗೆ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರೀತಾರೆ. ಅದನ್ನು ಹೊಂದಾಣಿಕೆ ಇದ್ದಲ್ಲಿ ಮಾತ್ರ ಸಮಾಸ ಅಂತ ಒಂದು ಜನರಲ್ ರೂಲ್ಸ್ ಮಾಡಿದ್ದಾನೆ. ಆ ರೂಲ್ಸನ್ನು ಪಾಣಿನಿಯೇ ಬ್ರೇಕ್ ಮಾಡಿದ್ದಾನೆ ನೋಡಿ. ಅಕರ್ತರಿಚ ಕಾರಕೆ ಸಂಜ್ಞಾಯ ಅಂತ ಪಾಣಿನಿಯ ಒಂದು ಸೂತ್ರ. ಅತಚ್ಛಬ್ದಾತಿದ್ದಂತೆ ಅಕರ್ತರಿ ಅಂತ ಪ್ರಯೋಗ ಮಾಡಿದ್ದಾನೆ. ಇದಕ್ಕೆ ಅವನೇನು ಅರ್ಥ ಹೇಳ್ತಾನೆ ಅಂದರೆ ಕರ್ತೃಭಿನ್ನ ಕಾರಕ ಅಂತ. ನಾವಿಲ್ಲಿ ಅತಚ್ಛಬ್ದಾತ ಅನ್ನೋದಕ್ಕೆ ಏನರ್ಥ? ಪ್ರಕೃತಿ ವಾಚಕ ಭಿನ್ನ ಶಬ್ದ. ಅಕರ್ತರಿ ಕರ್ತೃಭಿನ್ನ ಕಾರಕೆ ಅತಚ್ಛಬ್ದ ತಚ್ಛಬ್ದ ಭಿನ್ನ ಶಬ್ದ. ಅಕರ್ತರಿ ಅನ್ನೋದಕ್ಕೆ ನ ಕರ್ತ ಅಕರ್ತ ಅನ್ನೋದಕ್ಕೆ ಕರ್ತೃವಾಚಕವಲ್ಲದ ಕಾರಕವಾಚಕ ಶಬ್ದ. ಕರ್ತೃವಾಚಕವಲ್ಲದ ನೋಡಿ, ವಲ್ಲ ಭಿನ್ನ ಅನ್ನೋ ಅರ್ಥ ಬಿಟ್ಟು ಅಲ್ಲ ಅನ್ನೋ ಅರ್ಥವನ್ನು ತಂದಿದ್ದಾನೆ. ಅಲ್ಲಿಗೆ ಅವನ ರೂಲ್ಸನ್ನು ಅವನೇ ಬ್ರೇಕ್ ಮಾಡಿದ್ದಾನೆ. ಇದರಿಂದ ಈ ರೂಲ್ಸ್ ಎಲ್ಲ ಕಡೆ ಅಪ್ಲಿಕೇಬಲ್ ಅಲ್ಲ ಅಂತ ಪಾಣಿನಿ ಒಪ್ಪಿಕೊಂಡಿದ್ದಾನೆ. ಎರಡನೇ ಪರಿಹಾರ. ಮೂರನೇದು ಅತಚ್ಛಬ್ದ ಅಂತಂತಿದೆ. ಇಲ್ಲಿ ಅರ್ಥಾಭಾವೇ ಯದವ್ಯಯಂ, ಅವ್ಯಯಂ ಸಮೀಪ ಸಮೃದ್ಧಿ ವೃತ್ತಿ ಅರ್ಥಾಭಾವ ಅಂತ ಒಂದು ದೊಡ್ಡ ಸೂತ್ರ ಸಮಾಸ ಪ್ರಕರಣದಲ್ಲಿ. ಇಲ್ಲ ಅನ್ನೋ ಅರ್ಥದ ಅವ್ಯಯವು ಇನ್ನೊಂದು ಶಬ್ದದೊಂದಿಗೆ ಸಮಾಸ ಆಗತ್ತೆ. ಇಲ್ಲಿ ಅತಚ್ಛಬ್ದಾತ್ ಎಂಬಲ್ಲಿ ಅ ಎಂಬುದೊಂದು ಅವ್ಯಯ, ಇಲ್ಲ ಅಂತ ಅರ್ಥ ಆಗಿದೆ. ಆದ್ದರಿಂದ ಆ ಅವ್ಯಯವು ಶಬ್ದಾತ್ ಅನ್ನೋ ಶಬ್ದದೊಂದಿಗೆ ಸಮಾಸ ಆಗಿದೆ. ಆ ಶಬ್ದ ಇಲ್ಲ ಅಂತ ಅರ್ಥ. ಹೀಗಿಟ್ಕೊಂಡು ಅಲ್ಲ ಬಿಟ್ಟು ಇಲ್ಲ ಅನ್ನೋ ಅರ್ಥವನ್ನು ಅತಚ್ಛಬ್ದಾತ್ ಅನ್ನೋದಕ್ಕೆ ಮಾಡಬಹುದು. ಹೀಗೆ 3 ರೀತಿಯ ಪರಿಹಾರ ಇಲ್ಲಿದೆ. ಸ್ವಲ್ಪ ವ್ಯಾಕರಣದಲ್ಲಿ ಪ್ರವೇಶ ಇರುವವರಿಗೆ ಇದು ಖುಷಿ ಕೊಡುತ್ತೆ, ಇಲ್ಲದಿದ್ದರೆ ಮುಗಿಲಿ ಬೇಗ ಅನಿಸ್ಬಿಡುತ್ತೆ ನಮ್ಮ ಮನಸ್ಸು. ಅಥವಾ ತೇಭ್ಯ ಶಿವಾದಿಭ್ಯ ಅನ್ಯತ್ ಅತತ್ ಬ್ರಹ್ಮ ತಸ್ಯ ಶಬ್ದಃ ಅತಚ್ಛಬ್ದಃ ತಸ್ಮಾತ್ ಇತಿ ವ್ಯಾಖ್ಯಾನಂ ಇತ್ಯಾಶಯವಾನ್ ಆಹ ವಿಷ್ಣಾವೇವೇತಿ. ಅಥವಾ ಅತತ್ ಶಬ್ದಾತ್. ನಿಮಗೆ ಇವತ್ತು ವಾಟ್ಸಪ್ಪಲ್ಲಿ ಒಂದು ಜಗಳ ನಿಮ್ಮ ಗಮನಕ್ಕೆ ಬಂದಿರಬಹುದು. ಮಿಥ್ಯಾಯಾಹ ಟೀಕಾಕೃತ್ಪಾದರು ಮಿಥ್ಯಾ ಯಾಹ ಅಂತ ಹೊಡೆದಿದ್ದಾರೆ. ಹೊಡಿಬಹುದೋ ಬೇಡವೋ ಅಂತ ನೀವು ಓದಿರ್ತೀರಿ. ಹಾಗೆ ಇಲ್ಲಿ ಅತಚ್ಛಬ್ದಾದೆಂಬಲ್ಲಿ ಅತತ್ ಶಬ್ದ ಬೇರೆ ಮಾಡಿ. ನ ತತ್ ಅತತ್. ತತ್ ಅಂದರೆ ಬ್ರಹ್ಮ. ಬ್ರಹ್ಮನಿಗೆ ಸಂಬಂಧ ಪಡದ ಶಬ್ದ ಯಾವ ಶಬ್ದ? ಪ್ರಕೃತಿವಾಚಕವಾದ ಶಬ್ದ ಅಭಾವ. ಅಂಥ ಶಬ್ದ ಇಲ್ಲಿಲ್ಲ ನೋಡಿ. ನ ತತ್ ಅತತ್ ಅಂದರೆ ಬ್ರಹ್ಮ. ತಸ್ಯ ಶಬ್ದ ಅಂದರೆ ಬ್ರಹ್ಮನಿಗೆ ವಾಚಕವಾದ ಶಬ್ದ ಯಾವುದು? ಆತ್ಮಶಬ್ದ. ಅಂಥದ್ದು ಇಲ್ಲಿದೆ. ತಸ್ಯ ಶಬ್ದ ತಚ್ಛಬ್ದ. ಯಾರ್ದು ಶಬ್ದ? ನ ತತ್ ಅತತ್. ಪ್ರಕೃತಿ ಅಲ್ಲದ್ದು ಯಾವುದು? ಬ್ರಹ್ಮ. ಅತತ್. ಅವನ ಶಬ್ದ ಯಾವುದು?
ಆತ್ಮಶಬ್ದ. ಆ ಆತ್ಮಶಬ್ದವು ಇಲ್ಲಿರೋದರಿಂದ ಜಿಹ್ವಾಧ್ಯಾಯತನ ಬ್ರಹ್ಮ ಹೊರತು ಪ್ರಕೃತಿ ಅಲ್ಲ. ಇದು ಇನ್ನೊಂದು ರೀತಿಯ ಸಮಾಧಾನ. 4ನೇ ಅದನ್ನು ಈ ಇಷ್ಟು ಅಭಿಪ್ರಾಯದಿಂದ ಮುಂದಿನ ವ್ಯಾಖ್ಯಾನವಿದೆ. ವಿಷ್ಣಾವೇವಾತ್ಮಶಬ್ದಸ್ಯ ರೂಢತ್ವಾನ್ನ ಶಿವಾದಿಕಾನ್ ಶ್ರುತಿರ್ವಕ್ತಿ. ನೋಡಿ, ಇಲ್ಲಿ ಅತತ್ ಅಂದರೆ ನ ತತ್ ಅತತ್, ಪ್ರಕೃತಿಯಲ್ಲದ ಬ್ರಹ್ಮ ಅವನ ಶಬ್ದ. ಯಾವುದದು ಶಬ್ದ? ಆತ್ಮಶಬ್ದ. ಅದನ್ನು ಹೇಳಿದ್ದಾರೆ. ವಿಷ್ಣಾವೇವ, ವಿಷ್ಣುವಿನಲ್ಲೇ, ವಿಷ್ಣು ಪ್ಲಸ್ ಏವ, ವಿಷ್ಣುವಿನಲ್ಲೇ ಇರುವ ಆತ್ಮಶಬ್ದಸ್ಯ, ಆತ್ಮ ಎಂಬ ಶಬ್ದವು ರೂಢತ್ವಾತ್, ವಿಷ್ಣುವಿನಲ್ಲೇ ಅದು ರೂಢ ಆದ್ದರಿಂದ ನ ಶಿವಾದಿಕಂ ಶ್ರುತಿ ವಕ್ತಿ, ಜಿಹ್ವಾಧ್ಯಾಯತನನಾಗಿ ಶಿವಾದಿಗಳನ್ನು ಅಥವಾ ಪ್ರಕೃತಿಯನ್ನು ಶ್ರುತಿಯು ಹೇಳ್ತಾ ಇಲ್ಲ. ರೂಢತ್ವಾತ್ ಪ್ರಸಿದ್ಧತ್ವಾತ್ ಇತ್ಯರ್ಥಃ. ಆತ್ಮಶಬ್ದ ರೂಢ ಅಂದರೆ ಪರಮಾತ್ಮನಲ್ಲಿ ಪ್ರಸಿದ್ಧ ಅಂತ ಅರ್ಥ. ನತು ರೂಢಿ ವೃತ್ಯುಪೇತತ್ವಾದಿತಿ. ರೂಢ ಅನ್ನೋ ಶಬ್ದಕ್ಕೆ ರೂಢಿ ಎಂಬ ವೃತ್ತಿ ಇದೆ ಅಂತ ಅರ್ಥ ಅಲ್ಲ. ಬ್ರಹ್ಮನಲ್ಲಿ ಆತ್ಮಶಬ್ದದ ರೂಢಿ ಇದೆ ಅಂತ ಅರ್ಥ ಅಲ್ಲ. ರೂಢಿ ಅಲ್ಲ ಅಲ್ಲಿ ಬ್ರಹ್ಮಶಬ್ದಕ್ಕೆ, ಆತ್ಮಶಬ್ದದ ರೂಢಿ ಬ್ರಹ್ಮನಲ್ಲಿ ಅಲ್ಲ. ಮತ್ತು ವಿದ್ವದ್ ರೂಢಿ ಅನ್ನ ರೂಢಿ ಅನ್ಬೇಡಿ, ಬಹುಲ ಪ್ರಯೋಗ ಇರೋದರಿಂದ ಅಂತ ಅರ್ಥ. ಮಹಾರೂಢಿಯೋಗಾಭ್ಯಾಂ ತಸ್ಯ ತತ್ರ ಪ್ರವೃತ್ತೇಃ ತಸ್ಯ ಚ ಅಸ್ತ್ರಶ್ರವಣಾತ್. ಅಂಥ ಆತ್ಮಶಬ್ದವು ಈ ಪ್ರಕರಣದಲ್ಲಿ ಇದೆ. ಶ್ರುತಿ ಅಂದರೆ ಮೂಲದಲ್ಲಿದೆ. ಯಸ್ಮಿನ್ ದ್ಯೌಃ ಇತ್ಯಾದಿಕಾ. ಶ್ರುತಿ ಅಂದರೆ ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಂ ಅನ್ನೋ ಶ್ರುತಿ. ಇಲ್ಲಿ ಆತ್ಮಶಬ್ದ ಇರೋದರಿಂದ ಈ ಶ್ರುತಿಯಿಂದ ವಾಚ್ಯನಾದವನು ಬ್ರಹ್ಮ. ಅಥವಾ ಅನ್ಯತ್ರಾಪಿ ಸಿದ್ಧಾಂತ ಸಾಧಕಸ್ಯೈವ ಪೂರ್ವಪಕ್ಷ ನಿರಾಸೇಪಿ ಹೇತುತ್ವಂ ದ್ರಷ್ಟವ್ಯಂ ತೇನ ನನ್ಯೂನತಾ ದೋಷಃ ಇತ್ಯೇತತ್ ಪ್ರದರ್ಶಯಿತುಂ ಸಿದ್ಧಾಂತ ಸಾಧಕಸ್ಯೈವ ಪೂರ್ವಪಕ್ಷ ನಿರಾಸೇಪಿ ವ್ಯಾಪಾರಂ ದರ್ಶಯಿತುಂ ಇದಂ ಸೂತ್ರದ್ವಯಂ ಇತ್ಯನೇನ ಉಚ್ಯತೆ. ಅಥವಾ ನಾನುಮಾನ ಮತಚ್ಛಬ್ದಾತ್ ಪ್ರಾಣಭೃಚ್ಚ, ಇವೆರಡು ಸೂತ್ರಗಳು ಪೂರ್ವಪಕ್ಷಿ ಹೇಳಿದ ಶಿವ, ಪ್ರಕೃತಿ, ಜೀವರು ಜಿಹ್ವಾಧ್ಯಾಯತನರಲ್ಲ ಅಂತ ರಿಜೆಕ್ಟ್ ಮಾಡಲಿಕ್ಕೆ ಹೊರಟಿಲ್ಲ. ಮತ್ತೇನು ಮಾಡಲಿಕ್ಕೆ ಹೊರಟಿದೆ ಅಂದರೆ ಜಿಹ್ವಾಧ್ಯಾಯತನ ಬ್ರಹ್ಮ. ಸೂತ್ರಕಾರರು ಕೊಟ್ಟ ಕಾರಣ ಏನು? ಆತ್ಮಶಬ್ದ ಇದೆ. ಸೊ ಆತ್ಮಶಬ್ದ ಇರೋದರಿಂದ ದ್ಯು ಮೊದಲಾದ ಲೋಕಗಳಿಗೆ ಆಶ್ರಯ ಬ್ರಹ್ಮ. ಆತ್ಮಶಬ್ದ ಇರೋದರಿಂದಲೇ ದ್ಯುಭೂ ಮೊದಲಾದ ಲೋಕಗಳಿಗೆ ಆಶ್ರಯ ಪ್ರಕೃತಿಯಲ್ಲ, ರುದ್ರ ಅಲ್ಲ, ಅಥವಾ ಉಳಿದ ಜೀವರು ಅಲ್ಲ. ಅಲ್ಲಿಗೆ ಒಂದೇ ಕಲ್ಲು ಎರಡು ಕೆಲಸ ಮಾಡುತ್ತೆ. ಸ್ವಶಬ್ದಾತ್ ಅಂದರೆ ಆತ್ಮಶಬ್ದಾತ್ ಈ ಲೋಕಾಧಾರ ವಿಷ್ಣು. ಆತ್ಮಶಬ್ದ ಇರೋದರಿಂದರೆ ಪೂರ್ವಪಕ್ಷಿ ಯಾರನ್ನೆಲ್ಲ ಹೇಳಿದಾನೋ ಅದಲ್ಲ. ಅಲ್ಲಿಗೆ ಒಂದೇ ಹೇತು, ಸಿದ್ಧಾಂತ ಸ್ಥಾಪಕನೂ ಹೌದು, ಪೂರ್ವಪಕ್ಷ ನಿರಾಸಕನೂ ಹೌದು. ನಮ್ಮ ಎದುರುಗಡೆ ಉದ್ದದ ವಸ್ತು ಇದೆ, ಕಂಬನೋ ಮನುಷ್ಯನೋ ಡೌಟ್. ಕೈ ಅಲ್ಲಾಡ್ತು, ಏನು ತೀರ್ಮಾನ ಮಾಡ್ತೀವಿ? ಕೈ ಅಲ್ಲಾಡ್ದ ಕೂಡಲೇ ಇವನು ಮನುಷ್ಯ. ಕೈ ಅಲ್ಲಾಡ್ತಾ ಇರೋದರಿಂದ ಇವನು ಮನುಷ್ಯ ಪ್ರೂಫ್. ಕೈ ಅಲ್ಲಾಡ್ತಾ ಇರೋದ್ರಿಂದ ಇವನು ಕಂಬ ಅಲ್ಲ. ಸೊ ಒಂದೇ ಹೇತು, ಇವನು ಮನುಷ್ಯ ಅನ್ನೋದಕ್ಕೂ ಪ್ರೂಫ್, ಕಂಬ ಅಲ್ಲ ಅನ್ನೋದಕ್ಕೂ ಪ್ರೂಫ್.
ಹಾಗೆ ಇಲ್ಲಿಯೂ ಕೂಡ ಆತ್ಮಶಬ್ದ ಇರೋದರಿಂದ ಲೋಕಾಧಾರ ವಿಷ್ಣು. ಆತ್ಮಶಬ್ದ ಇರೋದರಿಂದಲೇ ಲೋಕಾಧಾರವಾದ್ದು ಪ್ರಕೃತ್ಯಾದಿಗಳು ಅಲ್ಲ. ಹೀಗೆ ಸಿದ್ಧಾಂತಕ್ಕೆ ಏನು ಯುಕ್ತಿ ಇದೆಯೋ ಅದು ಪೂರ್ವಪಕ್ಷವನ್ನು ನಿರಾಸನೂ ಮಾಡ್ತದೆ, ಸಿದ್ಧಾಂತದ ಸ್ಥಾಪನೆಯನ್ನು ಮಾಡ್ತದೆ. ಡಬಲ್ ಡ್ಯೂಟಿ ಅದಕ್ಕೆ. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಅಧಿಕರಣದಲ್ಲೂ ಈ ಕ್ರಮವನ್ನು ಇಟ್ಟುಕೊಳ್ಳಿ. ನೋಡಿ, ಮೊದಲನೇ ಅಧಿಕರಣ ಆನಂದಮಯ ಅಭ್ಯಾಸ. ಆನಂದಮಯ ಈ ಕೋಶ ಅಂತ ಪೂರ್ವಪಕ್ಷ. ಕೋಶ ಅಲ್ಲ, ವಿಷ್ಣು. ಯಾಕೆ? ಬ್ರಹ್ಮಶಬ್ದ ಅಭ್ಯಾಸ. ಬ್ರಹ್ಮಶಬ್ದದ ಅಭ್ಯಾಸ ಇರೋದರಿಂದ ಆನಂದಮಯ ವಿಷ್ಣು ಪ್ರೂಫ್. ಬ್ರಹ್ಮಶಬ್ದದ ಅಭ್ಯಾಸ ಇರೋದರಿಂದ ಕೋಶವೂ ಅಲ್ಲ. ಹೀಗೆ ಇಲ್ಲಿ ಕೊಟ್ಟ ಇಂಟರ್ಪ್ರಿಟೇಷನಿಂದ ಹಿಂದಿನ ಎಲ್ಲ ಅಧಿಕರಣದಲ್ಲೂ ಕೂಡ ಸಿದ್ಧಾಂತ ಸಾಧಕವಾದ ಯುಕ್ತಿ ಪೂರ್ವಪಕ್ಷಕ್ಕೆ ನಿರಾಸಕ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋ ಡೈರೆಕ್ಷನ್ ಆಚಾರ್ಯರು ಈ ಅನುವ್ಯಾಖ್ಯಾನದಲ್ಲಿ ಕೊಡ್ತಾ ಇದ್ದಾರೆ. ಹೀಗೆ ಈ ಅನುವ್ಯಾಖ್ಯಾನಕ್ಕೆ ಇನ್ನೊಂದು ಅರ್ಥ. ಎಷ್ಟಾಯಿತು ಗಂಟೆ? ಶ್ರೀಕೃಷ್ಣಾರ್ಪಣ. ನಾನು ತರ್ಹಿ ಅಲ್ಲಿಂದ ಹಾಂ 7ರಿಂದ 8 ಮತ್ತೆ 7 ಕಾಲು. ಹಾಂ 7 ಕಾಲಿಗೆ ಶುರು ಮಾಡೋಣ. ಆಮೇಲೆ ಮಾಡ್ತಾರೆ 8ರಿಂದ ಮಾಡ್ತಾರೆ. ಯಾವತ್ತು ಅಲ್ಲಿ ಪೂಜೆ ಆದಮೇಲೆ ಇದು ಮಾಡ್ತಾರೆ. ಹಾಂ ಹೇಳ್ಬೇಕು ಹೇಳಿದ್ದಾರೆ ಅಲ್ಲಲ್ಲ, ಇವರಿಗೆಲ್ಲ ತಿಳಿಸಿದರೆ